ಗುರುಗಳಿಗೂ ಭೀಮವಂದನೆಗಳಿಂದ ಇವತ್ತೇನು ನಾವು ಬಾಂಧವರು ಸೇರಿದ್ದೀವಿ. ಮೊದಲನೇದಾಗಿ ಜನಗಳಿಗೆ ಅವ್ರ ಉದ್ದೇಶ ತಿಳಿಸೋದು ತುಂಬ ಅತ್ಯಗತ್ಯ. ಉದ್ದೇಶ ಏನಪ್ಪ ಅಂತಂದರೆ, ಇವತ್ತೇನು ನಮ್ಮ ಜನಾಂಗ ನಾವು ಈ ಥರ ಬಟ್ಟೆಗಳಲ್ಲಿ ನಾವು ಎಲ್ಲ ವಸ್ತ್ರಗಳು ಧರಿಸ್ಕೊಂಡು ನಾವು ಮಾತಾಡೋ ಶಕ್ತಿ ಬಂದಿರೋದು, ಪ್ರತಿಯೊಂದು ನಾವು ಇವತ್ತು ಹೋರಾಟ ಬಂದಿರೋದು ಎಲ್ಲದಕ್ಕೆ ನಮಗೆ ಶಕ್ತಿ ಕೊಟ್ಟಿರೋದು ಸಂವಿಧಾನ. ಆ ಸಂವಿಧಾನ ಬಂದಿರೋಕ್ಕಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಮೊದಲನೇದಾಗಿ ನನ್ನ ಹೃದಯಪೂರ್ವ ನಮನಗಳನ್ನು ಸಲ್ಲಿಸ್ತಾ, ಈಗ ನಮ್ಮದೇ ಆದಂಥ ಸಮುದಾಯದ ಕೆಲವು ಸಂಘಟನೆಗಳಿರ್ತವೆ. ಅದು ಕಾರ್ಯ ಉದ್ದೇಶಗಳೇನಂತಪ್ಪ ಅಂದರೆ, ನಮ್ಮ ಸಮುದಾಯದ ಜನಗಳಿಗಾಗಲಿ ಏನೇ ಕುಂದುಕೊರತೆ ಏನೇ ತೊಂದರೆಗಳಾದರೂ ಒಂದು ಹೋರಾಟ ಆಗಲಿ ಅದೆಲ್ಲ ಮಾಡೋಂಥ ಒಂದು ಶಕ್ತಿ ಇರೋದು ನಮ್ಮ ಸಂಘಟನೆಗಳಿಗೆ. ಆದರೆ ನಮ್ಮದು ಬಹಳ ಒಂದು ಹಳೆಯ ಸಂಘಟನೆ ಆಗಿದ್ದು, ಅದರ ರಾಜ್ಯ ಕಾರ್ಯಾಧ್ಯಕ್ಷ ಆಗಿರುವಂತಹ ಜಂಬೂದ್ವೀಪ ಸಿದ್ದರಾಜಯ್ಯ ಬಂದಿದ್ದಾರೆ. ಅವರಿಗೆ ಮೊದಲನೇದಾಗಿ ಒಂದು 40ರಿಂದ 50 ವರ್ಷಗಳ ಕಾಲ ಬರೀ ಇಲ್ಲಿನ ಸಂಘಟನೆ ನಮ್ಮ ಸಮುದಾಯಕ್ಕೋಸ್ಕರ ಓಡಾಡ್ಕೊಂಡು ಬಂದಿದ್ದಾರೆ. ಅದರ ಜೊತೆಯಲ್ಲಿ ನಮ್ಮ ಪ್ರಧಾನ ಕಾರ್ಯದರ್ಶಿಗಳಾದ ಸಿ.ವಿ. ರಮೇಶ್ ಕುಮಾರ್ ಅವರು ಬಂದಿದ್ದಾರೆ. ಜೊತೆಗೆ ನಮ್ಮ ಸ್ಥಳೀಯರಾದಂಥ ನಮ್ಮೆಲ್ಲ ದೊಡ್ಡವರಾದಂಥ ನಮ್ಮ ಪದ್ಮೇಶ್ವರ್ ಅವರು ಬಂದಿದ್ದಾರೆ, ಕೃಷ್ಣಣ್ಣ ಅವರು ಬಂದಿದ್ದಾರೆ. ಹಾಗೆ ನಮ್ಮ ಯುವ ಮುಖಂಡರಾದಂಥ ಅಭಯ್ ಅವರು ಬಂದಿದ್ದಾರೆ. ಮತ್ತು ನಮ್ಮ ಹೈಕೋರ್ಟ್ ವಕೀಲರಾದಂಥ ಮತ್ತು ನಮ್ಮ ಕಾನೂನು ಸಲಹೆಗಾರರಾದಂಥ ನಮ್ಮ ಸುನೀತಾ ಮೇಡಮ್ ಬಂದಿದ್ದಾರೆ. ಹಾಗೆ ನಮ್ಮ ಗೋವಿಂದರಾಜನ್ ಅವರು ಬಂದಿದ್ದಾರೆ, ಬಂದಿದ್ದಾರೆ. ಮತ್ತು ನಮ್ಮ ಪ್ರತಿಭಟನೆ ನಮ್ಮ ಸ್ಥಳೀಯರು ಮಂಜುನಾಥ್ ಬೇರೆ ಕಡೆ ಇದ್ದಾರೆ. ಪ್ರತಿಭಟನೆ ಮುಖ್ಯಸ್ಥರಂತ ಮಾಸಪತ್ರಿಕೆ ಮಂಜುನಾಥ್ ಅವರು ಬಂದಿದ್ದಾರೆ. ಮತ್ತು ನಮ್ಮ ಬೇರೆ ಬೇರೆ ಭಾಗಗಳಿಂದ ಎಲ್ಲ ಸೇರಿದ್ದಾರೆ. ಇವತ್ತೇನು ಇವತ್ತು ಉದ್ದೇಶಿಸಿ ಮಾತಾಡಬೇಕಂತಂದರೆ, ಇವತ್ತೇನು ಸರ್ಕಾರಗಳು ಆಡಳಿತಗಳು ಏನೇನಿದ್ದಾವೆ, ನಮ್ಮ ಸಮುದಾಯಕ್ಕೆ ಅದರದ್ದೇ ಆದಂಥ ಸೌಲಭ್ಯಗಳು ಸೌಕರ್ಯಗಳು ತುಂಬ ಇದ್ರೂ ಕೂಡ, ಸರ್ಕಾರ ಕೊಡೋದಕ್ಕೆ ಇಚ್ಛೆ ಇದ್ರೂ ಕೂಡ ನಮ್ಮಲ್ಲಿ ಲೋಕಲ್ ಲೀಡರ್ಗಳಾಗಲಿ ಕೆಲವೊಬ್ಬರು ನಮ್ಮ ಜನಗಂಟ ಬರೋಕ್ಕೆ ಬಿಡ್ತಾ ಇಲ್ಲ. ಕಾರಣ ಏನಪ್ಪ ಅಂತಂದರೆ, ಎಲ್ಲಿ ಬುದ್ಧಿವಂತರು ಆಗ್ಬಿಡ್ತಾರೋ, ಎಲ್ಲಿ ಸ್ವಂತ ಬುದ್ಧಿ ಬಂದ್ಬಿಡ್ತೋ, ಎಲ್ಲಿ ನಮ್ಮ ಮಾತು ಕೇಳಲ್ವೋ, 500,000 ದುಡ್ಡು ಕೊಟ್ಟು ಪಾತ್ರ ಓಡಿಸಿ ಕೋಳಿ ಕೊಟ್ಟು ಮಾಂಸ ತಿನ್ನಿಸಿ ಇಲ್ಲಿ ಓಟ ಹಂಗೇ ನಮಗೆ ತಲೆ ಸಾರ್ಕೊಂಡು ಆ ಒಂದು ಉದ್ದೇಶದಿಂದ ಇವತ್ತು ನಮಗೆ ಒಂದೆಷ್ಟು, ಯಾಕಂದರೆ ಸುಮಾರು ಜನ ನಮಗೇನೆ ನಾವು ಯಾರು ಅಂತಲೇ ಗೊತ್ತಿರೋಲ್ಲ, ಏನು ಸೇರೋ ಉದ್ದೇಶ ಆಗಿ ನಾವು ಇದ ಅಂತ ನಮಗೆ ಕೇಳೋದು. ನಾವೇ ಯಾವುದಾದ್ರೂ ನಮಗೆ ಸಭೆಯನ್ನು ಒಂದೇ ಅಲ್ವಾ. ಹಾಗಾಗಿ ಮೊದಲನೇದಾಗಿ ನಾವೇನು ನಮಗೇನು ಪ್ರಶ್ನೆ ಕೇಳುವಂಥ ಒಂದು ಶಕ್ತಿ ಬರೋಕ್ಕೆಲ್ಲ ಅಂತಂದರೆ ನಮ್ಮ ಸಂವಿಧಾನ ಕಾರಣ ಆಗಿರೋದ್ರಿಂದ ನಾವೇನು ಅಂತ ಮೊದಲು ತಿಳ್ಕೊಂಡು ಏನು ಮಾಡಬೇಕು ಅಂತ ಕೆಲವೊಂದು ವಿಚಾರದ ಬಗ್ಗೆ, ಮತ್ತು ನಮಗೆ ಸರ್ಕಾರದಿಂದ ಏನೇನು ಸೌಲಭ್ಯಗಳು ಬರುತ್ತೆ ಅದನ್ನು ತಿಳ್ಕೊಂಡ್ರೆ ಅದ್ರ ತಿಳಿಸೋದೇ ಉದ್ದೇಶ ಗೊತ್ತಾಗಿದೆ ಈ ಕಾರ್ಯಕ್ರಮ. ಮತ್ತು ಅದ್ರ ಜೊತೆಯಲ್ಲಿ ನಮ್ಮನ್ನು ಅಣ್ಣವರೆಲ್ಲ ಅವರ ಒಂದು ಆದೇಶದ ಮೇರೆಗೆ ನನ್ನ ವಿಶ್ವನಾಥ ನನ್ನ ಹೆಬ್ಬಾಳ ಕ್ಷೇತ್ರದ ಅಧ್ಯಕ್ಷರು ಮಾಡಿದ್ದಾರೆ. ಆ ಒಂದು ಅದಕ್ಕೆ ಸಮಾರಂಭ ನಡೀಬೇಕಾಯಿತು. ಆದರೆ ವಿಳಂಬದ ಕಾರಣ ಎಲ್ಲರಿಗೂ ಕ್ಷಮೆ ಇರಬೇಕು. ಮುಂದಿನ ದಿನಗಳಲ್ಲಿ ಇಲ್ಲಿ ಒಂದು ಹೆಬ್ಬಾಳ ಕ್ಷೇತ್ರದಲ್ಲಿ ಗೆದ್ದಳ್ಳಿ ಭಾಗದಲ್ಲಿ ಒಂದು ಬೃಹತ್ ಮಟ್ಟದ ಶಾಖೆ ಉದ್ಘಾಟನೆ ಕಾರ್ಯಕ್ರಮ ಮಾಡಬೇಕು, ಅದೇ ಉದ್ದೇಶ ಆಗಿದೆ. ಅದ್ರ ಜೊತೆಯಲ್ಲಿ ಇದು ಯಾವುದೇ ರಾಜಕೀಯಕ್ಕೆ ಸಂಬಂಧಪಟ್ಟಿಲ್ಲ. ಏನಕ್ಕಪ್ಪ ಅಂತಂದರೆ, ನಾವೆಲ್ಲ ಹೋಗಿ ನಾವು ಮಾಡ್ಕೊತೀವಿ, ದುಡ್ಡು ಕಸತ್ತೀವಿ ಏನಾಗುತ್ತೆ. ಆದರೆ ಇದರಲ್ಲಿ ನಾವಿಲ್ಲಿ ಇಷ್ಟು ಜನ ಏನು ನಾವು ಸಂಘಟನೆ ಕೂತಿರ್ತೀರಿ, ಇದು ಸತ್ಯ. ನಾವೇ ಕೈಯಿಂದ ದಿನನಿತ್ಯ ದುಡ್ಡುಗಳು ಹಾಕ್ಕೊಂಡು ನಮ್ಮ ಸಮುದಾಯಕ್ಕೆ ನಾವು ಯಾರ್ಯಾರಿಗೋಸ್ಕರ ನಾವು ಓಡಾಡ್ಕೊಂಡು ಏನೇನೋ ಮಾಡ್ಕೊಂಡು ಇಲ್ಲಿ ಗಂಟೆ ಬಂದಿರಿ. ಅದ್ರ ಜೊತೆ ನಿಮ್ಮದು ಒಂದು ನಮಗೆ ಸಹಕಾರ ಇರಲಿ ಅಂದ್ಬಿಟ್ಟು ನಾನು ಹೇಳ್ಕೊತೀನಿ. ಈಗ ಮುಂದಿನ ನಮ್ಮ ಪ್ರತಿಭಟನೆ ಮಂಜುನಾಥನವರು ಸ್ವಾಗತಿಸಿ ನಮ್ಮ ಗುರುಗಳನ್ನು ಮಾತಾಡ್ತಾರೆ. ಇವತ್ತು ನಮ್ಮ ವಿಶ್ವನಾಥ್ ಅವರ ಅಧ್ಯಕ್ಷತೆಯಲ್ಲಿ ಈ ಒಂದು ಪೂರ್ವಭಾವಿ ಸಭೆಯನ್ನ ಏರ್ಪಡಿಸಬೇಕು ಅಂತ ಅವರು ನಮ್ಮನ್ನ ಕೇಳಿಕೊಂಡ್ರು. ಅದಕ್ಕೋಸ್ಕರ ನಮ್ಮ ಸಂಘದ ಕಾರ್ಯಾಧ್ಯಕ್ಷರಾದಂಥ ಜಂಬೂದ್ವೀಪ ಸಿದ್ದರಾಜಯ್ಯ ಅವರಿಗೆ ಈ ಥರ ಗೆದ್ದಳ್ಳಿನಲ್ಲಿ ನಾವು ಒಂದು ಹೆಬ್ಬಾಳ ವಿಧಾನಸಭಾ ಕ್ಷೇತ್ರದ ಒಂದು ಶಾಖೆಯನ್ನು ತೆರಿಬೇಕು ಅನ್ಕೊಂಡಿದ್ವಿ. ಆ ಸಭೆ ಆ ಶಾಖೆಗೆ ಒಂದು ಪೂರ್ವಭಾವಿಯಾಗಿ ಅಲ್ಲಿರ್ತಕ್ಕಂಥ ಜನಗಳಿಗೆ ಒಂದು ಸ್ವಲ್ಪ ಅವೇರ್ನೆಸ್ ಮೂಡಿಸಿ, ನಮ್ಮ ಸಂಘದ ಇದ್ರದ್ದು ಏನಿದೆ ಅಂತ ಹೇಳಿ ಅವರಿಗೆಲ್ಲ ಒಂದು ಅವೇರ್ನೆಸ್ ಮೂಡಿಸ್ಬಿಟ್ಟು ಇವತ್ತು ಸಭೆ ಮಾಡಬೇಕು ಅಂತ ಕೇಳ್ಕೊಡ್ತೀವಿ. ಅದಕ್ಕೆ ಅವರು ಮನಸ್ಪೂರ್ವಕವಾಗಿ ಒಪ್ಕೊಂಡು ಇವತ್ತು ಈ ಕಾರ್ಯಕ್ರಮ ಬಂದಿದ್ದಾರೆ. ಅವ್ರಿಗೆ ನಿಮ್ಮೆಲ್ಲರ ಪರವಾಗಿ ಮತ್ತೆ ನಮ್ಮ ಸಂಘ ಇಲ್ಲಿನ ಶಾಖೆಯ ಸಂಘದ ಪರವಾಗಿ ಅವರಿಗೆ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರ್ತಾ. ಅದೇ ರೀತಿ ನಮ್ಮ ಸಂಘದ ಇನ್ನೊಬ್ಬರು ಪ್ರಧಾನ ಕಾರ್ಯದರ್ಶಿಯಾದಂತಹ ಸಿ.ವಿ. ರಮೇಶ್ ಅಣ್ಣವರು ಬಂದಿದ್ದಾರೆ. ಅವ್ರಿಗೂ ಕೂಡ ನಮ್ಮ ಕಾರ್ಯಕ್ರಮದ ಪರವಾಗಿ ಹೃತ್ಪೂರ್ವಕವಾದ
ಇನ್ನೊಬ್ರು ಅದೇ ರೀತಿ ನಮ್ಮ ಸಂಘದ ಸಂಚಾಲಕರಾದ ಗೋವಿಂದರಾಜು ಅವರು, ಅವ್ರಿಗೂ ಕೂಡ ನಾವು ಸ್ವಾಗತವನ್ನು ಕೋರ್ತಾ ಇದ್ದೀವಿ. ಅದೇ ರೀತಿ ಇನ್ನೊಬ್ರು ನಮ್ಮ ಯಲಹಂಕ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರಾದಂತಹ ಮುನ್ಸ್ವಾಮಿ ಅವರು ಬಂದಿದ್ದಾರೆ, ಅವ್ರಿಗೂ ಕೂಡ ಈ ಕಾರ್ಯಕ್ರಮ ಕೋರ್ತಾ ಇದ್ದೀವಿ. ಅದೇ ರೀತಿ ನಮ್ಮ ಸಂಘಟನೆಯ ಹಿರಿಯರಾದಂತಹ ಲಿಂಗರಾಜನವರು ಬಂದಿದ್ದಾರೆ, ಅವ್ರಿಗೂ ಕೂಡ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ಹಾಗೆ ನಮ್ಮ ಸಂಘದ ಕಾನೂನು ಸಲಹೆಗಾರರು ಹಾಗೂ ಹಿರಿಯ ಖ್ಯಾತ ವಕೀಲರಾದಂತಹ ಸುನೀತಾ ಮೇಡಮ್ ಅವರು ಬಂದಿದ್ದಾರೆ, ಅವ್ರಿಗೂ ಕೂಡ ಕಾರ್ಯಕ್ರಮವನ್ನು ಕೋರ್ತಾ ಇದ್ದೀವಿ. ಅದೇ ರೀತಿ ಇಲ್ಲಿ ಸ್ಥಳೀಯರಾಗಿರ್ತಕ್ಕಂಥ ನಮ್ಮ ಹಿರಿಯರಾದಂತಹ ಪರಮೇಶ್ವರ್ ಅವರು ಬಂದಿದ್ದಾರೆ, ಅವ್ರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ಹಾಗೆ ಇನ್ನೊಬ್ಬರು ಹಿರಿಯರಾದಂತಹ ಲಕ್ಷ್ಮಣ ಅವರು ಬಂದಿದ್ದಾರೆ, ಅವ್ರಿಗೂ ಕೂಡ ನಾವು ಸ್ವಾಗತವನ್ನ ಕೋರ್ತಾ ಇದ್ದೀವಿ. ಮತ್ತೆ ಇನ್ನೊಬ್ರು ಇವತ್ತಿನ ಇರ್ತಕ್ಕಂಥ ಶ್ರೀಯುತ ಅಭಯ್ ಅವರು ಬಂದಿದ್ದಾರೆ, ಅವರೆಲ್ಲರಿಗೂ ಕೂಡ ಅವರಿಗೆ ಜೋರಾದ ಚಪ್ಪಾಳೆಯನ್ನು ಕಟ್ಟೋದಕ್ಕೆ ಅವರಿಗೆ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀನಿ. ಈಗ ಕಾರ್ಯಕ್ರಮವನ್ನ ನಮ್ಮ ಅಧ್ಯಕ್ಷರಾದಂತಹ ಮೊದಲನೇದಾಗಿ ಪುಷ್ಪಾರ್ಪಣೆ ಮಾಡುವುದರ ಮುಖಾಂತರ ಈ ಕಾರ್ಯಕ್ರಮವನ್ನು ಕೋರ್ತಾ ಇದ್ದೀವಿ. ಆ ಕಡೆ ಇದೆ ಜಮಾಜ, ಅಲ್ಲಿಂದ ಜಮಾಜ. ಅಲ್ಲಿಂದ ಹೋಗಿ, ಅಲ್ಲಿಂದನೇ ಹಾಕಿ, ಅಲ್ಲಿಂದ ಹಾಕಿ. ಹಾಂ ಹಾಂ ಹಾಕಿ ಹಾಕಿ ಹಾಕಿ. ಜೈ 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 ಭೀಮ್, ಜೈ 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 ಭೀಮ್, ಜೈ 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 ಭೀಮ್, ಜೈ ಭೀಮ್, ಜೈ ಭೀಮ್, ಜೈ 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 ಭೀಮ್, ಜೈ ಭೀಮ್, ಜೈ ಭೀಮ್. ಕರ್ನಾಟಕ ರಾಜ್ಯ ಆದಿಜಾಂಬ ಸಂಘಕ್ಕೆ ಜೈ, ಕರ್ನಾಟಕ ರಾಜ್ಯ ಆದಿಜಾಂಬ ಸಂಘಕ್ಕೆ ಜೈ, ಕರ್ನಾಟಕ ರಾಜ್ಯ ಆದಿಜಾಂಬ ಸಂಘಕ್ಕೆ ಜೈ. ಜೈ ಜಂಬೂದಿಬ್ಬ, ಜೈ ಜಂಬೂದಿಬ್ಬ. ವಿಡಿಯೋ ಬೇಕು, ಫೋಟೋ ಬೇಕಾ? ಈಗ ನಮ್ಮ ಸಂವಿಧಾನದ ಪೀಠಿಗೆ ಇದ್ದಾರೆ, ದಯವಿಟ್ಟು ಯಾರು ಹೊರಗಡೆ ನಿಂತ್ಕೊಂಡ್ಬಂದು ಎಲ್ಲರೂ ಮುಂದೆ ಎಲ್ಲರೂ ಒಳಗಡೆ ಬರಬೇಕು. ಒಳಗಡೆ ಬಂದು ಈಗ ನಮ್ಮ ಕಾರ್ಯಾಧ್ಯಕ್ಷರಾದಂತಹ ಜಂಬೂದಿಬ್ಬ ಸಿದ್ದರಾಜಣ್ಣನವರು ಅವರು ಪ್ರತಿಜ್ಞಾ ವಿಧಿ ಮಾಡ್ತಾರೆ. ನೀವು ಇಲ್ಲಿ ನಿಂತ್ಕೊಂಡು ಕೈನ ಈ ರೀತಿ ಮುದ್ದೆ ಮಾಡಿ ಅವ್ರು ಏನ್ ಹೇಳ್ಕೊಡ್ತಾರೆ ಅದು ಹೇಳ್ಬೇಕು. ಪ್ರಜಾ ನಾವು ಭಾರತವನ್ನು ಸಾರ್ವಭೌಮ ಸಮಾಜವಾದಿ ಜಾತ್ಯತೀತ ಪ್ರಜಾಸತ್ತಾತ್ಮಕನಾಗಿ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು ವಿಚಾರ ವ್ಯಕ್ತಿಗೆ ಧರ್ಮ ಮತ್ತು ಉಪಾಸನೆಯ ಸ್ವಾತಂತ್ರ್ಯವನ್ನು ಸ್ಥಾನಮಾನ ಮತ್ತು ಅವಕಾಶಗಳ ಸಮತೆಯನ್ನು ಮಾಡುವುದಕ್ಕಾಗಿ ವ್ಯಕ್ತಿ ಗೌರವ ದೇಶದ ಏಕತೆ ಸಮಗ್ರತೆಗಾಗಿ ಎಲ್ಲರಲ್ಲಿ ಭಾವನೆಯನ್ನು ಮೂಡಿಕೆ ಸಂಕಲ್ಪ ಮಾಡಿ 1990ನೇ ಇಸ್ವಿ ಅಂಗೀಕರಿಸಿ ಶಾಸನವಾಗಿರಿಸಿಕೊಂಡಿದ್ದೇವೆ. ಒಂದು ಕಾರ್ಯಕ್ರಮ ಪ್ರಾರಂಭ ಆದ್ರೆ ಮೊದಲು ಅಲ್ಲಿ ಪ್ರಾರ್ಥನೆ ಗೀತೆಯೊಂದಿಗೆ ಪ್ರಾರಂಭ ಮಾಡೋದು ರೂಢಿ. ಅದೇ ರೀತಿ ಇವತ್ತು ಈ ಪ್ರಾರ್ಥನೆ ಗೀತೆ ಏನಂದ್ರೆ ದೇವ್ರ ಗೀತೆಗಳಾಡಲ್ಲ. ಈ ಭೀಮಾ ನಮ್ಮ ಅಂಬೇಡ್ಕರ್ ಅನುಯಾಯಿಗಳು ಎಲ್ಲರೂ ಭಾವಗೀತೆ ಅಂತಾರೆ. ಈಗ ನಮ್ಮ ಹಿರಿಯ ಗಾಯಕರಾದಂತಹ ನಮ್ಮ ಲಿಂಗರಾಜನವರು ಎಲ್ಲರಿಗೂ ವಂದನೆ. ಇವತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿದ್ರ ಕರ್ನಾಟಕ ಆದಿಜಾಂಬ ಸಂಘದಿಂದ ಇವತ್ತು ನೂತನವಾಗಿ ಒಂದು ಶಾಖೆಯನ್ನು ಉದ್ಘಾಟನೆ ಮಾಡಕ್ಕೆ ಬಂದಿದ್ದ ಎಲ್ಲರಿಗೂ ಅಭಿನಂದಿಸುತ್ತಾ ಅಂತ ಒಂದು ಜನಪದ ಇದೆ. 50 ವರ್ಷದ ಎಲ್ಲ ಹಳ್ಳಿಗಳಾಗಿತ್ತು. ನಮ್ಮ ಹೆಣ್ಮಕ್ಳು ಆವಾಗ ಎದ್ದು ರಾಗಿ ಕಲ್ಲಲ್ಲಿ ರಾಗಿ ಬೀಸಬೇಕಾಗಿತ್ತು. ಅವಾಗೆಲ್ಲ ಅಂತ ಒಂದು ಜನಪದ ಗೀತೆ ಹಳ್ಳಿಯಲ್ಲಿ ರಾಗಿ ಬೀಸ್ತಕ್ಕಂಥ ಸಂದರ್ಭ ಅಂತ ಒಂದು ಗೀತೆ ಇದೆ.
ಮಧ್ಯರಾತ್ರಿಯಲ್ಲಿ ಎದ್ದು ಬೀಸೋರರು ಸಿದ್ಧನ ಮಡದಿ ಶಿವಶರಣೆ ಸಿದ್ಧನಡಿ ಶಿವಶರಣಿ ಲಮ್ಮ ಎದ್ದು ಸಿರಿಗಿರಿಯ ಮಧ್ಯರಾತ್ರಿಯಲ್ಲಿ ಎದ್ದು ಸೋರರು ಸಿದ್ಧನ ಮಡದಿ ಶಿವಶರಣೆ ಸಿದ್ಧನ ಮಡದಿ ಶಿವಶರಣೆ ಸಾಕಮ್ಮ ನಿನ್ನ ಬೇಕಮ್ಮ ನಿನ್ನ ಕಲ್ಲು ಕಲ್ಲು ಯಾಡ ಎದುರ ಶರಣ ಮಡದಿ ಶಿವಶರಣೆ. ಧನ್ಯವಾದಗಳು. ಸಂಘಟನೆ ಅನ್ನೋದು ತುಂಬಾ ಮುಖ್ಯ. ಅಂದ್ರೆ ಯಾವ ಇದಕ್ಕಾದ್ರೂ ಸಂಘಟನೆ ಅನ್ನೋದು ತುಂಬಾ ಮುಖ್ಯ. ಸಂಘಟನೆಗೆ ಪ್ರತಿ ಇವರು ಹೇಳ್ತಾ ಇರೋದು 25 ದಿವಸಕ್ಕೆ ಒಂದು ಮೀಟಿಂಗ್ ಮಾಡ್ತೀರಾ ಅಂತ ಹೇಳ್ತಿದ್ದಾರೆ. ಅದು ತುಂಬಾ ಒಳ್ಳೆಯದು. ಅವಾಗ ಅವ್ರು ಸೇರಿ ತುಂಬಾ ಒಗ್ಗಟ್ಟಾಗಿ ಎಲ್ಲರೂ ಕೆಲಸ ಮಾಡಿ, ಯಾವಾಗ ಒಗ್ಗಟ್ಟಾಗಿದ್ರೇನೆ ಏನಾದ್ರು ಸಾಧಿಸೋದಕ್ಕೆ ಅನುಕೂಲ ಆಗ್ತದೆ. ಆದ್ರಿಂದ ಇದು ಭಾರಿ ಒಳ್ಳೆ ಕೆಲಸ ಇರೋದು. ಇದು ಎಲ್ಲ ಕಡೆ ನಡಿಬೇಕು. ಪ್ರತಿಯೊಂದು ಕಡೆನೂ ಬಿಜೆಪಿ ಪಕ್ಷದಿಂದ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ದಾರೆ. ದಯವಿಟ್ಟು ಸಭೆಯನ್ನು ಉದ್ದೇಶಿಸಿ ನಮ್ಮ ಕರ್ನಾಟಕ ರಾಜ್ಯ ಆದಿ ಜಾಂಬವ ಸಂಘಟನೆಯ ಎಲ್ರಿಗೂ ನಮಸ್ಕಾರ. ಬರ್ತಾ ಇದೆ, ಚೆನ್ನಾಗಿ ಬರ್ತಾ ಇದೆ. ವೇದಿಕೆ ಮೇಲೆ ಉಪಸ್ಥಿತಿರುವಂಥ ಹಿರಿಯರಾದಂಥ ಪರಮೇಶ್ವರೇ, ಹಿರಿಯರೇ, ಈ ವೇದಿಕೆ ಮೇಲೆ ಉಪಸ್ಥಿತಿರುವಂಥ ನಮ್ಮ ಹೈಕೋರ್ಟ್ನ ನ್ಯಾಯವಾದಿಗಳಾದಂಥ ಶ್ರೀಮತಿ ಸುನೀತಾ ರಮೇಶ್ವರ ವಂಶಸ್ಥರು. ಸೊ ಹಂಗಾಗಿ ನಾವು ಕರ್ಕೊತೀವಿ. ಈ ಜಾಂಬವರ ಒಂದು ಸಂಘಟನೆಯಲ್ಲಿ ಸುಮಾರು 53 ಉಪಜಾತಿ ಬರ್ತವೆ. ನಮ್ಮನ್ನ ನಾವು ದಲಿತರು ಅಂತ ಕರ್ಕೊಳ್ಳೋದಕ್ಕೆ ಬದಲಾಗಿ ಸಾಮಾನ್ಯವಾಗಿ ನಮ್ಮಲ್ಲಿ ಇಡೀ ರಾಜ್ಯದಲ್ಲಿ ನಮ್ಮನ್ನ ಮಾದಿಗರು ಅಂತ ಕರೀತಾರೆ. ಮಾದಿಗ ಅನ್ನೋದ್ರ ಜೊತೆಗೆ ಯಾಕ ಅಮ್ಮ ನಗ್ತಾರೆ, ಮಾರ್ಗ ಅನ್ನೋ ಪದ ಕೇಳಿದ್ರೆ ಅವ್ರಿಗೊಂಥರ ಅನ್ಸುತ್ತಲ್ಲ, ಅದ್ರಲ್ಲಿ ಏನೋ ಒಂಥರ ಮಾದಿಗ ಅಂದ್ರೆ ಕೆಟ್ಟ ಶಬ್ದ ಅಲ್ಲ. ಮಾದಿಗಾದ ಚೆನ್ನಾಗಿ ನಾವು ಹೇಳ್ತಾರೆ. ಒಂದು ನಿಮಿಷ, ಆ ಪದದ ಅರ್ಥ ಹೇಳ್ತಾರೆ ಅಣ್ಣ. ಆ ಪದ ಏನಂತ ಹೇಳ್ತಾರೆ, ಪದ ಏನಂತ ಹೇಳ್ತಾರೆ ನಾವು ಹೇಳಕ್ಕಿದ್ದೀವಿ, ವಿವರಣೆ ಕೊಡ್ತೀವಿ. ಮಾದಿಗ ಅಂದ್ರೆ ಅದು ಮಹಾದಿಗ ಅಂತ. ಮಹಾದಿಗ ಅಂತ ಹೆಂಗ್ ಬಂತು ಅಂತ ಹೇಳಿದ್ರೆ, ಆದಿ ಅಂದ್ರೆ ಹಳೇದು, ಆದಿಗ ಅಂದ್ರೆ ಹಳಬ, ಮಹಾದಿಗ ಅಂದ್ರೆ ಭೂಮಿ ಮುಂಚೆ ಹುಟ್ಟಿದ್ರಿಂದ ಮಹಾದಿಗ ಅಂತ ಕರ್ಕೊಂಡವ್ರೆ. ತುಂಬಾ ಜನಕ್ಕೆ ಗೊತ್ತಿಲ್ಲ. ಕೆಟ್ಟ ಶಬ್ದ ಅಲ್ಲ. ಮಹಾದಿಗಳು ನೀವು ಬೇರೆಲ್ಲ ಏನೇನ ಒಕ್ಕಲಿಗರು ಅಂತ ಕರ್ಕೊತಾರೆ. ಅವ್ರು ನೋಡಿದ್ರೆ ನೀವು ನಿಜವಾಗ್ಲೂ ಪರಿಸ್ಥಿತಿ ನೋಡಿದ್ರೆ ಹಳ್ಳಿ ಕಡೆ ಈ ಕಡೆ ನೀವು ಇಷ್ಟಕ್ಕಾಗಿ ಹೆಸರು ನೋಡ್ಬೇಕು. ಸಿಪ್ಪೇಗೌಡ, ಬಚ್ಚೇಗೌಡ, ಸಪ್ಪೇಗೌಡ ಇಂತ ಇರ್ತಾರೆ. ನೀವಾಗಲೂ ಸಿದ್ದಮ್ಮ, ಪೂಜಮ್ಮ ಅಂತೆಲ್ಲ ಇಕ್ಕೋತೀರಿ. ಸೊ ಹಂಗಾಗಿ ನೀವು ಮಾದಿಗ ಯಾರು ಕೀಳಲ್ಲ, ಆ ಶಬ್ದ ನೀವು ಕೀಳೋದ್ಕೊಂಡಿದ್ರೆ ನೀವು ಬರೀ ಕರೀತಿಲ್ಲ. ಮಾದಾರರು ಅಂತಾರೆ, ಸಮಗಾರರು ಅಂತಾರೆ, ಚಮಗಾರರು ಅಂತಾರೆ, ಡೋಹರ್ ಅಂತಾರೆ, ಕಕ್ಕಯ್ಯ ಅಂತಾರೆ, ಎಲ್ಲ ಮೋಹನ್ ಅಂತಾರೆ. ಆಮೇಲೆ ನಿಮ್ಮ ಕೆಳಗಡೆ ಇರುವಂತ ಬೇಕಾದಷ್ಟು ಜಾತಿ ನಿಮ್ಮ ಜೊತೆ ಇದಾವೆ. ಆದರೆ ನೀವು ಮಾದಿಗರ ಮೇಲು ಈ 53 ಸಭೆಗಳಲ್ಲಿ ಮಾದಿಗ ಅಂದ್ರೆ ನಿಮ್ಮ ಕೆಳಗಡೆ ದಕ್ಕಲಿರುವಂತವ್ರೆ. ನಿಮ್ಗೆ ಬರ್ತಿರ್ಬೋದು ಅಳಗುರ್ಗೆಲ್ಲ. ನೀವು ಊರ ಕಡೆ ಈ ಸಂದರ್ಭದಲ್ಲಿ ಕಣದ ಸಂದರ್ಭದಲ್ಲಿ ಈ ದಕ್ಕಲಿಗೆ ಬಂದು ಊರಲ್ಲಿ 1-3 ತಿಂಗಳು ಟೆಂಟ್ ಹಾಕ್ಬಿಡ್ತಾರೆ. ಅವರು ಬೇರೆ ಯಾರ ಹತ್ರ ಭಿಕ್ಷೆ ಕೇಳೋದಿಲ್ಲ. ಅವ್ರು ಏನಿದೆ ಊಟ ನೀವೇ ಕೊಡಬೇಕು. ಆ 3 ತಿಂಗಳು ಏನಿರ್ತಾರೆ ನೀವೇ ಬೆಳೆದಿರ್ತೀರ ಅದನ್ನ ಅವ್ರು ಕೊಟ್ಟು ಕಾಣಿಕೆ ಕೊಟ್ಟು ಕೊನೆಗೆ ಕಳಿಸ್ಬೇಕು ಅಂತ ಒಂದು ಕೆಲವೆಲ್ಲ ನಿಬಂಧನೆಗಳು ಮತ್ತು ಷರತ್ತುಗಳು ಮತ್ತು ಕೆಲವು ಅಡ್ಜಸ್ಟ್ಮೆಂಟು ಅಂಡರ್ಸ್ಟ್ಯಾಂಡ್ ನಮ್ಮಲ್ಲಿದೆ. ಸೊ ಹಂಗಾಗಿ ಮಾದಿಗ ದೊಡ್ಡ ಜಾತಿ, ಅದು ಸಂಖ್ಯೆ ನೀವು ಜಾಸ್ತಿ ಇದ್ದೀರಿ. ಇಡೀ ದೇಶದಲ್ಲಿ ಎಲ್ಲೋದ್ರು, ಇಡೀ ದೇಶದ ಇಡೀ ಪ್ರಪಂಚದಲ್ಲೇ ಮಾದಿಗ ಸಮುದಾಯ ಜನವೇ. ಆದರೆ
ಬೇರೆ ಬೇರೆ ರಾಜ್ಯದಲ್ಲಿ ಬೇರೆ ಬೇರೆ ದೇಶದಲ್ಲಿ ಬೇರೆ ಬೇರೆ ಹೆಸರು ಕರೀತಾರೆ. ಆದರೆ ನಿಮ್ಮೆಲ್ಲರ ಕಸಬು ಒಂದೇ, ಚಮ್ಮಾರಿಕೆ. ನೀವು ಮೊದಲ ಮಾಡ್ತಾ ಇದ್ದಿದ್ದು ಏನಂದರೆ ಚರ್ಮದ ಕೆಲಸ. ಆಮೇಲೆ ಚರ್ಮದ ಕೆಲಸ ಅನ್ನೋದು ಕೀಳಲ್ಲ, ನೀವೆಲ್ಲರೂ ಕುಶಲಕರ್ಮಿಗಳು, ನಾವೆಲ್ಲರೂ ಕುಶಲಕರ್ಮಿಗಳು, ನೀವು ಅಷ್ಟೇ ನಾವು ಸೇರಿ. ಯಾಕೆ ಅಂತಂದರೆ ಯಾವುದೋ ಒಂದು ಕಾಲದಲ್ಲಿ ಬರೀ ಕಾಡುಗಳಿದ್ದ ಸಂದರ್ಭದಲ್ಲಿ ಓಡಾಡ್ಬೇಕಾದ್ರೆ ಕಲ್ಲು ಮುಳುಗಿದ್ದು ಚುಚ್ಚೋವು, ಅದಕ್ಕೆ ಒಂದು ಗಾದೆ ಇತ್ತು ಮೊದಲು. ಯಾರು ಒಳ್ಳೆ ಕೆಲಸ ಮಾಡ್ತಾರೆ ಅವ್ರಿಗೆ ದೇವ್ರ ಹತ್ರ ಆಗ್ತಾರೆ, ದೇವ್ರನ್ನ ನೋಡ್ತಾರಂತ. ಇವತ್ತು ವಿಧಾನಸೌಧ ಮುಂದೆ ಹೋದರೆ ಅವ್ರು ಬೋರ್ಡ್ ಹಾಕೋರೆ, ಜನಸೇವೆ ಜನಾರ್ದನ ಸೇವೆ ಅಂತ. ಅದ್ರ ಜನ ಸೇವೆ ಮಾಡಿದ್ರೆ ಜನಾರ್ದನ ದೇವ್ರ ಸೇವೆ ಮಾಡ್ದಂಗೆ ಅಂತ. ಹಂಗೆ ನಮ್ಮವ್ರು ಏನು ಮಾಡಿದ್ರು, ಯಾರನ್ನ ಒಳ್ಳೇದು ಮಾಡಿದ್ರೆ ದೇವ್ರ ಹತ್ರ ಆಗ್ತಾರೆ, ದೇವ್ರು ಕಾಣಿಸ್ತಾರೆ ಅನ್ನೋ ಉದ್ದೇಶದಿಂದ ನಮ್ಮವರು ಈ ಚರ್ಮದ ಕೆಲಸ ಕಟ್ಕೊಂಡು. ಅವಾಗ ವಿಜ್ಞಾನ ಇರಲಿಲ್ಲ, ಭಾಳ ಹಿಂದೆ. ಹಸಿದು ಸತ್ತಿತ್ತು ಅಥವಾ ಬದುಕಿದ್ದು ಯಾವುದೋ ಒಂದು ಪ್ರಾಣಿದು ಚರ್ಮ ಸುಟ್ಟು ಅದನ್ನು ಹದ ಮಾಡಿ ಅದಕ್ಕೆ ತಂಗಡಿ ಗಿಡ ಅಂತ ನೀವು ನೋಡಿರ್ತೀವಿ, ಅದನ್ನು ಪೂಜೆ ಮಾಡ್ತೀವಿ. ಭಾಳ ಹಿಂದೆ ತಂಗಡಿಯನ್ನು ಸಸಿದ ಒಂದು ಹೊರಗಡೆ ಇರುವಂಥ ಸಿಪ್ಪೆ ತೆಗೆದು ಅದನ್ನ ಸುಣ್ಣದ ಜೊತೆ ಕಾಸಿ ಈ ಚರ್ಮದ ಒಳಗಡೆ ಇದ್ದಾಗ ಕಂದು ಬಣ್ಣ ಬರೋದು. ಸೊ ಅದನ್ನ ಸರಿಯಾಗಿ ಒಣಗಿಸಿ ಅದು ಚರ್ಮದ ಅಂದರೆ ಚಪ್ಪಲಿ ಮಾಡೋರು, ಪಾದರಕ್ಷೆ ಮಾಡಿ ಬೇರೆಲ್ಲ ಕೊಡೋರು. ಸೊ ಪಾದರಕ್ಷೆ ಮಾಡಿ ಕೊಟ್ಟಾಗ ಪುತ್ತೂರೆಲ್ಲ ಹಾಕ್ಕೊಂಡ್ರೆ ಆಮೇಲೆ ಅದೊಂದು ವಿಜ್ಞಾನ ಆಗಿತ್ತು ಅದು. ಯಾಕಂದರೆ ಈಗಾದರೂ ನಿಮಗೆ ಕೆಮಿಸ್ಟ್ರಿ ವಿಜ್ಞಾನ ರಸಾಯನಶಾಸ್ತ್ರ ಇದೆ, ಭಾಳ ಇದ್ದದ್ದು ಗೊತ್ತಿಲ್ಲ. ಆ ಸುಣ್ಣದ ಜೊತೆಗೆ ಈ ತಂಗಡಿ ಬೇರನ್ನ ಹಾಕಿದ್ರೆ ಆ ಕಂದು ಬಣ್ಣ ಬರ್ತಂತ ಅವ್ರಿಗೆ ಹೆಂಗೆ ಕಂಡುಕೊಂಡಿದ್ರು ಅನ್ನೋದು ಅರ್ಥ ಮಾಡ್ಕೊಂಡಿರಲ್ಲ. ಅಂದರೆ ನಮ್ಮ ಮನೆಯಲ್ಲಿ ಬುದ್ಧಿವಂತರಾಗಿದ್ರು ಅವಾಗ. ಆದರೆ ಯಾವುದೋ ಕಾಲಘಟ್ಟದಲ್ಲಿ ಈ ಬಹುಸಂಖ್ಯಾತರಾಗಿದ್ದ ಈ ಸಮುದಾಯವನ್ನು ಕೆಲವರೆಲ್ಲ ಸೇರಿ ಒಟ್ಟಾಗಿ ಇವ್ರು ಮೇಲೆ ಹೋಗ್ಬಿಡ್ತಾರೆ, ಬೆಳೆದು ಬಿಡ್ತಾರೆ ಅಂತೇಳಿ ಇವರೆಲ್ಲ ತುಳಿದು ನಿಮ್ಮನ್ನು ಭಾಳ ಕೆಳಮಟ್ಟಕ್ಕೆ ತಂದುಬಿಟ್ಟವ್ರೆ. ಆದರೆ ಇವತ್ತು ರಾಜ್ಯದಲ್ಲಿ ತಗೊಂಡ್ರೆ ಏನು 7 ಕೋಟಿ ಜನಸಂಖ್ಯೆ ಇದೆಯಲ್ಲ, ಅದರಲ್ಲಿ ನಿಮ್ಮ ಜನಸಂಖ್ಯೆ ಸುಮಾರು 85 ಲಕ್ಷ ಇದೆ. ಇವತ್ತು ಸರ್ಕಾರ ಭಾಳಷ್ಟು ಸಾರಿ ಸಮೀಕ್ಷೆ ಮಾಡಿಸಿದ್ರು. ಕಾಂತರಾಜು ಆಯೋಗದ ಸಮೀಕ್ಷೆ ಆಯಿತು, ಆಮೇಲೆ ಮೋಹನ್ ದಾಸ್ ಆಯೋಗ ಸಮೀಕ್ಷೆ ಆಯಿತು, ಸದಾಶಿವ ಆಯೋಗ ಸಮೀಕ್ಷೆ ಆಯಿತು, ಹಿಂದೆ LG ಅವರಲ್ಲಿ ಅವ್ರ ಸಮೀಕ್ಷೆ ಎಲ್ಲ ಮಾಡಿದ್ರು. ಎಲ್ಲ ಸಮೀಕ್ಷೆಗಳು ಕೂಡ ಜನಸಂಖ್ಯೆ ನೋಡಿದಾಗ ಮಾದಿಗರು ಪ್ರಥಮ ಸ್ಥಾನದಲ್ಲ ಅವರೇ. ಅದಾದ ನಂತರ ಲಿಂಗಾಯತರು 49 ಲಕ್ಷ, ಇನ್ನು ಒಕ್ಕಲಿಗರು 44 ಲಕ್ಷ, ಕುರುಬರು 40 ಲಕ್ಷ, ಆದರೆ ನೀವು 80 ಲಕ್ಷ. ಇನ್ನು ಮಿಕ್ಕಿದವರೆಲ್ಲ ಸಣ್ಣ ಸಣ್ಣ ಜಾತಿ, ಈ ಕೊರಬರು, ಎಲ್ಲ ಲಂಬಾಣಿಗಳು, ಬೋವಿಗಳು ಅವೆಲ್ಲ 5 ಲಕ್ಷ 6 ಲಕ್ಷ. ಸೊ ಇಂಥ ಹೆಚ್ಚು ಜನಸಂಖ್ಯೆ ಇರುವಂಥ ಈ ಮಾದಿಗ ಸಮುದಾಯಕ್ಕೆ ಈ ರಾಜ್ಯದಲ್ಲಿ ಇದುವರೆಗೂ ಮುಖ್ಯಮಂತ್ರಿ ಆಗುವಂಥ ಯಾವುದೇ ಅವಕಾಶ ಸಿಕ್ಕಿಲ್ಲ. ಆಮೇಲೆ ನೀವು ನಾವೇ ನೋಡಿ, ಜನಸಂಖ್ಯೆ ಕಮ್ಮಿ ಇದ್ದರೆ ಅವರು ಬಲಿಷ್ಠ ಆಗೋರೆ. ಎಲ್ಲ MLAಗಳು ಭಾಳಷ್ಟು ಸಂಖ್ಯೆಯಲ್ಲಿ ಅವರೇ ಅವರೇ. ಹಂಗಾಗಿ ಅವ್ರು ಏನು ಮಾಡ್ತಾರೆ, ಸಂಖ್ಯೆ ಜಾಸ್ತಿ ಇರೋದ್ರಿಂದ ನಾವೇ ಮುಖ್ಯಮಂತ್ರಿ ಆಗಬೇಕು ಅಂತ ಕ್ಲೈಮ್ ಮಾಡ್ತಾರೆ. ಆಮೇಲೆ ಎಲ್ಲ ಜನರಿಗೂ ಕೆಲವರು ಕಿತ್ಕೊಂಡವ್ರೆ. ಸರ್ಕಾರ ಭಾಳ ಹಿಂದೆ 1939 ಹಿಂದೆಯೇ ಈ ಜನ ಭಾಳ ಕಷ್ಟದಲ್ಲ ಅಂತೇಳಿ ನಿಮಗೆ ಮೀಸಲಾತಿ ತಂದುಕೊಟ್ರು. ಅದು ಮೊದಲು ಭಾಳ ಇದು ಕೊಟ್ಟಿದ್ದು ಸಾಮರಾಜ್ ಅಂತೇಳಿ ಮಹಾರಾಷ್ಟ್ರದಲ್ಲಿ. ಅದಾದ ನಂತರ ಅವರು 50% ಮೀಸಲಾತಿ ಕೊಟ್ಟರು. ಆದರೆ ಮೈಸೂರು ಮಹಾರಾಜ ನಾಲ್ವಡಿ ಕೃಷ್ಣರಾಜ ಒಡೆಯರು 1935 ನಿಮಗೆ 75% ರಿಸರ್ವೇಷನ್ ಕೊಡ್ತಾರೆ. ಮಠ ಇಲ್ಲ, ದುಡಿಯೋಕ್ಕೆ ಅವ್ರ ಜಮೀನುಗಳಿಲ್ಲ ಅಂತೇಳಿ, ಯಾಕಂದರೆ ನಿಮ್ಮ ಜಮೀನುಗಳೆಲ್ಲ ಬಡ ಕಿತ್ಕೊಂಡ್ಬಿಟ್ಟಿದ್ರು. ಸೊ ನಿಮಗೆಲ್ಲ ಸರ್ಕಾರ ಕನಿಷ್ಠ 5 ಎಕರೆ ಜಮೀನು ಕೊಡಬೇಕು, ಜಮೀನು ಕೊಡ್ತಾರೆ. ಆದರೆ ಅದನ್ನು ಕೂಡ ನಮ್ಮವರು ಉಳಿಸ್ಕೊಳ್ಳೋ ಪ್ರಯತ್ನ ಕೆಲವರು ಮಾಡಲಿಲ್ಲ, ಕೆಲವರು ಮಾಡಿದ್ರು ಕೂಡ ಮೇಲ್ವರ್ಗದ ಜನ ಅವ್ರು ಕೂಡಿಸಿ ತಿನ್ನಿಸಿ ಎಬ್ಬೆಟ್ಟೋಸ್ಕೊಂಡು ಅವರೆಲ್ಲ ಕಿತ್ಕೊಂಡ್ಬಿಟ್ರು. ಇವತ್ತು ಭಾಳ ಹಿಂದೆ ಏನು ಜಮೀನಿಲ್ಲ, ಇದೆಲ್ಲ ಇದೆ, ಏನೇ ಇದೆ ಇದೆಲ್ಲ ನಮ್ಮದೇ. ಇವತ್ತೆಲ್ಲ ಪಾಶ್ ಏರಿಯಾ ಇದೆ, ಡಾಲ್ಸ್ಕೊಂಡು ಇವೆಲ್ಲ ನೀವು ಜಾಗನ. ಈಗ ಪಕ್ಕದಲ್ಲಿ ಟಾಟಾ ಇನ್ಸ್ಟಿಟ್ಯೂಟ್ ಇದೆ. ಆ ಟಾಟಾ ಇನ್ಸ್ಟಿಟ್ಯೂಟ್ಗೆ ನಮ್ಮ ಇಲ್ಲಿರುವಂಥ ಅಶೋಕ್ ನಗರದೆಲ್ಲ ಅಲ್ಲಿ ಜಮೀನಿತ್ತು. ಅದನ್ನು 1905 ಮಹಾರಾಜರು ಇಲ್ಲೊಂದು ಇನ್ಸ್ಟಿಟ್ಯೂಟ್ ಮಾಡಬೇಕು ಅಂತೇಳಿ ವಶಪಡಿಸ್ಕೊಂಡ್ರು. ಹಂಗಾಗಿ ವಶಪಡಿಸ್ಕೊಂಡಿದ್ರೆ ಆ ಜಮೀನೆಲ್ಲ ಇವತ್ತು ನಿಮಗೆ ಆಗಿರ್ತಿತ್ತು. ಹಿಂಗೆ ಇಡೀ ರಾಜ್ಯದಲ್ಲಿ ನಮ್ಮ ಜಮೀನು ಕಿತ್ಕೊಂಡ್ಬಿಟ್ರೆ. ಯಾಕಂದರೆ ನಮ್ಮ ಜಮೀನು ಕಿತ್ಕೊಂಡ್ರೆ ಸೇಟಿದ್ರೆ ಸೇಟು ಕಿತ್ಕೊಂಡ್ರೆ ಯಾವುದೋ ಒಂದು ಸಂಚು ಮಾಡಿ ಕೂಡಿಸ್ಬಿಟ್ಟು ತೀರ್ಸ್ಬಿಟ್ಟು ಬರ್ಸ್ಕೊಬಿಡ್ತಾರೆ. ಮತ್ತು ನಮ್ಮ ಹೆಣ್ಮಕ್ಳ ಮೇಲೆ
ಅತ್ಯಾಚಾರ ಮಾಡ್ತಾರೆ, ಅಕ್ರಮ ಮಾಡ್ತಾರೆ, ಆಮೇಲೆ ನಮ್ಮನ್ನು ಜಾತಿ ಆದ ಮೇಲೆ ಹೊಡಿತಾರೆ, ಕೊಲೆ ಮಾಡ್ತಾರೆ. ಇದು ನಿರಂತರ ನಡ್ಕೊಂಡು ಬರ್ತಾನೆ ಇದೆ. ನೀವು ಪತ್ರಿಕೆಗಳು ನೋಡ್ತಾ ಇದ್ದೀರಿ. ಇದು ಒಟ್ಟಾಗಿರೋದು ಕರ್ಸ್ಕೊಂಡು ಅವ್ರ ತಂದೆನೇ ಆ ಗರ್ಭಿಣಿಗೆ ಚಾಕು ಹಾಕಿ ಎಲ್ಲ ಬದುಕತ್ತಾರೆ. ನಾವು ದೊಡ್ಡವ್ರ ಕರೆದು ಆಶೀರ್ವಾದ ಮಾಡಿ ಬುದ್ಧಿ ಹೇಳಿ ಬದುಕಕ್ಕೆ ಬಿಡಬೇಕು. ಆದರೆ ಜಸ್ಟ್ ಬಿಕಾಸ್ ಆಫ್ ಕಾಸ್ಟ್, ಜಾತಿ ಅನ್ನೋ ಒಂದೇ ಕಾರಣಕ್ಕೋಸ್ಕರ, ಕೀಳು ಜಾತಿಯವರು ಅನ್ನೋ ಒಂದೇ ಕಾರಣಕ್ಕೋಸ್ಕರ ನಮ್ಮನ್ನು ಕೊಲೆ ಮಾಡುವಂಥ ಕೆಲಸ ನಿರಂತರ ನಡೀತದೆ. ಅದಕ್ಕೆ ಅವ್ರ ಪರವಾಗಿ ಈ ರಾಜ್ಯದಲ್ಲಿ ಎಲ್ಲೇ ನಮ್ಮ ಮೇಲೆ ಅತ್ಯಾಚಾರ ನಡೀಲಿ, ಅಕ್ರಮ ನಡೀಲಿ, ದೌರ್ಜನ್ಯ ನಡೀಲಿ, ನಾವು ಅವ್ರ ಪರವಾಗಿ ನಿಂತ್ಕೊಂಡು ಅವ್ರಿಗೆ ರಕ್ಷಣೆ ಮಾಡುವಂಥ ಕೆಲಸ ಮಾಡ್ತಾರೆ. ಏನು ಮರ್ಡರ್ ಆಗ್ತವೆ ಅಥವಾ ಹೊಡೆದಾಟ ಆಗ್ತದೆ, ನಮ್ಮಲ್ಲಿ ತೊಂದರೆ ಆಗುತ್ತೆ, ಸರ್ಕಾರದ ಕೆಲವು ನಿಯಮಗಳಿದ್ದಾವೆ, ಕಾನೂನು ಮಾಡೋವೆ. ಸೊ ನಾವು ರಮೇಶ್ ಇಂಥದ್ದೇನೋ ಭಾಳ ಬುದ್ಧಿವಂತವಾಗಿ ಸರ್ಕಾರದವ್ರಿಗೆ ಒಂದು ಮನೆ ಕೊಡಿಸೋದು ಅಥವಾ ಹಣ ಕೊಡಿಸೋದು, ಪರಿಹಾರ ಕೊಡಿಸಿ ಈ ಕೆಲಸ ಮಾಡ್ತಿದ್ವಿ. ಇನ್ನು ಎರಡನೇದು, ನಾವು ಭಾಳ ಜನಕ್ಕೆ ಮನೆಗಳೇ ಇಲ್ಲ, ಸ್ವಂತವಾಗಿ ನಿವೇಶನ ಇಲ್ಲ. ಅದಕ್ಕೆ ಸರ್ಕಾರದಿಂದ ನಿವೇಶನ ಕೊಡಿಸುವಂಥ ಪ್ರಯತ್ನ, ಅದು ಬಿಡಿ ಆಗ್ಬೋದು, ಹೌಸಿಂಗ್ ಬೋರ್ಡ್ ಆಗ್ಬೋದು, ಇಂಥ ಭಾಳಷ್ಟು ಕಾನೂನು ಅಲ್ಲಿ ಮಾಡಿಸಿದ್ರಿಂದ ನಿಮಗೆ ಕಡಿಮೆ ಬೆಲೆಗೆ ನಿವೇಶನ ಕೊಡುವಂಥ ಕೆಲಸ ಆಗಿದ್ದಾವೆ. ಆದರೆ ಈಗ ಸದ್ಯಕ್ಕೆ ಸುತ್ತಮುತ್ತ ಜಮೀನು ಇರೋದ್ರಿಂದ ಬಿಡಿ ಇರೋರು ಎಲ್ಲೂ ಅನೌನ್ಸ್ ಮಾಡ್ತಾರೆ. ಆದರೆ ನಮ್ಮಲ್ಲಿ ರಿಸರ್ವೇಷನ್ ಮಾಡಿ, ಅದರಲ್ಲೂ ಕೂಡ ಇಷ್ಟು ವರ್ಷ ಏನಾಗಿತ್ತು ಅಂದರೆ, SC ST ಅಂತೀವಲ್ಲ, SC ಅನ್ನುವಂಥ ನಮ್ಮನ್ನೆಲ್ಲ SC ಅಂತ ಕರೀತಾರೆ. ಆ SC ಒಳಗಡೆ ನಾವು ಮಾಡಿದ್ವಿ. ಆ SC ಅನ್ನೋ ಲಿಸ್ಟಲ್ಲಿ 101 ಉಪಜಾತಿಗಳು. ಆ 101 ಉಪಜಾತಿನಲ್ಲಿ ನಾವೇ ಒಂದು 52-53 ಉಪಜಾತಿ ಇದ್ದೀವಿ. ಆದರೂ ನಮ್ಮ ಜೊತೆ ಅದಷ್ಟು ರಿಸರ್ವೇಷನ್ ನಮ್ಗೆ ಬರ್ಬೇಕಾಯ್ತು, ನಮ್ಮ ಪಾಲಿಗೆ ಬರಬೇಕಾಯ್ತು. ಆದರೆ ನಮ್ಮ ಪಾಲಿಗೆ ಬೇರೆಯವರು ಚೆನ್ನಾಗಿರೋಲ್ಲ ಬಂದ್ಬಿಟ್ಟಾರೆ. ನಿಮ್ಗೆ ಗೊತ್ತಿರ್ಬೋದು, ಯಾವುದೋ ಒಂದು ಗ್ರಾಮಕ್ಕೆ ಹೋದರೆ ಎಲ್ಲರೂ ಊರು ಒಳಗಡೆ ಇರ್ತಾರೆ. ಊರು ಹೊರಗಡೆ ಬರೀ ಒಲೆಯನ್ನ ಮಾತ್ರ ಇಟ್ಟಿರ್ತಾರೆ. ಈಗೇನಾಯಿತು, ಅಂಬೇಡ್ಕರ್ ಅವರು ಈ ಮೀಸಲಾತಿಯನ್ನು ನಮ್ಮ ಉದ್ಧಾರ ಆಗಬೇಕು ಅನ್ನೋ ಕಾರಣಕ್ಕೆ ಈ ಅಸ್ಪೃಶ್ಯರು, ಏನೋ ಅಸ್ಪೃಶ್ಯ ಮಾದಕರು, ಒಲಿಯರು, ಇವನ್ನ ಅಸ್ಪೃಶ್ಯ ಅಂತ ಕರೀತಾರೆ. ಇವರಿಗೆ ಅಂತ ಮೀಸಲಾತಿ ಮಾಡಿದಾಗ, ಮೀಸಲಾತಿ ಮಾಡಿ ನಮಗೆ ಶಿಕ್ಷಣ ಕೊಡ್ತಾರೆ, ಫ್ರೀ ಎಜುಕೇಷನ್ ಸಿಗುತ್ತೆ ನಮಗೆ, ಆಮೇಲೆ ಏನೋ ಉದ್ಯೋಗ ಬಂದರೆ ನಮಗೆ ರಿಸರ್ವೇಷನ್ ಉದ್ಯೋಗ ಸಿಗುತ್ತೆ. ಸೊ ಅದನ್ನು ನಾವು ಕಿತ್ಕೋಬೇಕನ್ನೋ ಉದ್ದೇಶದಿಂದ ನಮ್ಮ ಜೊತೆಗೆ ಬೇರೆ ಜಾತಿಯವರೆಲ್ಲ ಬಂದು ಸೇರ್ಕೊಂಡ್ಬಿಟ್ಟಾರೆ. ಅವ್ರು ಯಾರು, ಲಂಬಾಣಿಗಳು, ಒಡ್ರು, ಕೊರ್ಮ, ಕೊರ್ಚರು, ಆಮೇಲೆ ಬೇಡ ಜಂಗಮ ಅಂತ ಲಿಂಗಾಯಿತು, ಇವರೆಲ್ಲ ಸೇರ್ಕೊಂಡ್ಬಿಟ್ಟಾರೆ. ಅವ್ರು ಸೇರ್ಕೊಂಡ್ಮೇಲೆ ಏನಾಯಿತು, ಅವರೆಲ್ಲ ಮೊದಲು ಅವ್ರಿಗೆ ಸ್ವಲ್ಪ ಇನ್ಫ್ಲೂಯೆನ್ಸ್, ಹಣಕಾಸು ಇತ್ತು. ಯಾವುದೋ ಉದ್ಯೋಗದಲ್ಲಿ ಲಂಚ ಗಿಂಚ ಕೊಟ್ಟು ಅವ್ರು ಸೇರ್ಕೊಂಡ್ಬಿಡ್ತಾರೆ. ಹಂಗಾಗಿ ನಮಗೆ ಏನು ಶೇಕಡ 15% ರಿಸರ್ವೇಷನ್ ಇತ್ತು, 15% ನಮ್ಗೆ ಇಬ್ಬರಿಗೂ ಕೆಲಸ ಸಿಗ್ತಾ ಇಲ್ಲ. ಮಿಕ್ಕಿದ ಎಲ್ಲ 13 ಜನ ಅವರೇ ಸೇರ್ಕೊಂಡ್ಬಿಡೋರು. ಸೊ ಅದಕ್ಕೆ ನಾವು 92ರಲ್ಲಿ ನಾವು ಒಂದು ಹೋರಾಟ ಶುರು ಮಾಡಿದ್ವಿ. ಇಲ್ಲ, ಇದು ಸರಿ ಇಲ್ಲ, ಅಂಬೇಡ್ಕರ್ ಅವ್ರು ಕೊಟ್ಟಿರುವಂಥ ಮೀಸಲಾತಿಯನ್ನು ದುರುಪಯೋಗಪಡಿಸ್ಕೊತಾರೆ, ಅದಕ್ಕೆ ನಮಗೆ ಜನಸಂಖ್ಯೆ ಆಧಾರದ ನಮಗೆ ಮೀಸಲಾತಿಸಬೇಕು ಅಂತೇಳಿ ಒಂದು ಹೋರಾಟ ಶುರು ಮಾಡಿದ್ವಿ. ಈಗ ಮೊನ್ನೆ ಅದು ಅಂತ್ಯ ಆಗಿದೆ. ಸುಮಾರು 35 ವರ್ಷಗಳ ಕಾಲ ನಾವೆಲ್ಲರೂ ಕೂಡ ಹೋರಾಟ ಮಾಡಿ ಇವತ್ತು ಏನು ಮಾಡ್ತೀವಿ ಅಂದರೆ, ಈ 101 ಉಪಜಾತಿಯಲ್ಲಿ ನಮ್ಮ ಜನಸಂಖ್ಯೆ 85% ಅನಿಸ್ತವೆ. ಅಂದರೆ ನಮಗೆ 8% ನೋಡಬೇಕಾಗ್ತದೆ. 15ರಲ್ಲಿ ಅರ್ಧಕ್ಕಿಂತ ಜಾಸ್ತಿ ನಾವಿದ್ದೀವಿ, ನಮ್ಮ ಪಾಲು ಸೆಪರೇಟ್ ಮಾಡಿಕೊಡಿ. ಒಲೆಯವರು ನಮಗೆ ಸ್ವಲ್ಪ ಕಮ್ಮಿ ಆದರೆ ಅವ್ರ ಪಾಲು ಏನೈತೆ ಅವ್ರು ಕೊಡಿ. ಒಟ್ಟು ಅವ್ರ ಪಾಲು ಏನೈತೆ ಅವ್ರಿದ್ರೆ 1%. ಸೊ ಅವ್ರ ಪಾಲು ಅವ್ರು ಕೊಡಿ ಅಂತೇಳಿ ಇವತ್ತು ಮಾದಿಗರಿಗೆ ಶೇಕಡ 6%, ಒಲೆಯರಿಗೆ ಶೇಕಡ 6%, ಈ ಮಧ್ಯದಲ್ಲಿ ಬಂದಿರೋ ಒಟ್ಟು ಲಂಬಾಣಿ, ಕೊರ್ಮ, ಕೊರ್ಚ, ಇನ್ನು ಕೆಲವೆಲ್ಲ ಹಲವಾರುಗಳು, ಇವರು 1% 5% ಮಾಡಿ ಒಟ್ಟು 17% SCಗಳಿಗೆ ಮೀಸಲು ಸಿಗೋ ಥರ ಒಂದು ಕಾನೂನನ್ನ ಮಾಡಿಸಿದ್ವಿ. ಇನ್ಮೇಲೆ ನೀವು ನಿಮ್ಮಲ್ಲಿರುವಂಥ ಎಲ್ಲ ಕ್ಯಾಸ್ಟ್ಗಳು ಬದಲಾವಣೆ ಮಾಡ್ಕೋಬೇಕು. ನಿಮ್ಗೆ ಇವತ್ತು ಇದುವರೆಗೆ ಏನು ತಗೊಂಡಿದ್ರಿ, SC ಏಕೆ ಅಂತ ತಗೊಂಡಿದ್ದೀವಿ. ಏನು ವಿದ್ಯಾರ್ಥಿಗಳಾಗಲಿ, ಕೆಲಸಕ್ಕೆ ಅರ್ಜಿ ಹಾಕೋದು ಯಾರಾಗಲಿ, ಇವೆಲ್ಲ ಬದಲಾವಣೆ ಮಾಡ್ಕೋಬೇಕು. ತಹಶೀಲ್ದಾರ್ ಆಫೀಸ್ಗೆ ಹೋಗಿ ಇದು ವಾಪಸ್ ಕೊಟ್ಟು ಕ್ಯಾಸ್ ಕೊಟ್ಟಿದ್ದಾರೆ, ವಾಪಸ್ ಕೊಟ್ಟಿರಾದ್ರೆ ಅದು ಅಫಿಡವಿಟ್ ಕೊಡಬೇಕಾಗ್ತದೆ. ನಾನು ಮಾದಿಗ ಅಂತೇಳಿ ಕೊಟ್ಟರೆ SC ಮಾದಿಗ ಗ್ರೂಪ್ A ಅಂತ ಕೊಡ್ತಾರೆ. ಈಗ ನಮ್ಮ ಗ್ರೂಪ್ A ಮಾಡಿಸಿದ್ವಿ. ಯಾಕೆ ಗ್ರೂಪ್ A ಅಂದರೆ ಆದ್ಯತೆ ಮೇಲೆ ಮೊದಲು ಇವ್ರು ಕೊಡಬೇಕು. ಈಗ 2 ಪೋಸ್ಟ್ ಬರ್ತಾರೆ, 2 ಉದ್ಯೋಗ ಬರ್ತಾರೆ. ಬಂದರೆ ಮೊದಲು ನಮಗೆ ಕೊಡಬೇಕು, ಗ್ರೂಪಿನಲ್ಲಿ ಇರೋ ಮಾದಿಗ ಕೊಟ್ಬಿಟ್ಟು ಆಮೇಲೆ ಅವ್ರಿಗೆ ಕೊಲೆಗೆ ಕೊಡಬೇಕು. ಅದಾದಮೇಲೆ ಈ ಬೇರೆ ಜಾತಿ ಇದೆಲ್ಲ 5% ಏನೋ ಲಂಬಾಣಿಗಳು ಒಟ್ಟು ಅವ್ರು ಕೊಡಬೇಕು ಅಂತ ಒಂದು ಕಾನೂನು ಮಾಡ್ತೀವಿ. ಇದು ಶಿಕ್ಷಣದಲ್ಲೂ ಆಗುತ್ತೆ. ಆಮೇಲೆ ಇವತ್ತು ನಮ್ಮ ಹೋರಾಟದಿಂದ ನಾವು ಯಾವ ಮಟ್ಟದಲ್ಲಿ ಬಂದಿದ್ದೀವಿ, ನಮ್ಮ ಕಾಲದಲ್ಲಿ ಅಂತ ರಿಸರ್ವೇಷನ್ ಇರಲಿಲ್ಲ ಅಂತ ಒಳ್ಳೆ ಅವಕಾಶ ಇಲ್ಲ. ಇವತ್ತು ನಮ್ಮ ವಿದ್ಯಾರ್ಥಿಗಳು ಯಾರು ಫಾರಿನ್ಗೆ ಹೋಗಿ ಓದ್ತಿದ್ದಿಲ್ಲ, ಯಾರು ಡಿಗ್ರಿ ಮಾಡಿ ಅಲ್ಲೋಗಿ ನನಗೆ BE ಮಾಡಿದ್ರು, ME ಮಾಡ್ತೀವಿ,
ಅಥವಾ MS ಮಾಡ್ತೀವಿ ಅಥವಾ ಇದು ನಮ್ಮ ಡಾಕ್ಟ್ರು ಓದಿರೋರು MBS ಮಾಡೋದು ಜಾಸ್ತಿ ಓದಿ ಕಲಿತೀವಿ ಅಂತಂದರೆ ಇವತ್ತು ನೀವು ಕೋಟಿ ಖರ್ಚಾದರೂ ಸರಿ ಸಮಾಜ ಕಲ್ಯಾಣ ಇಲಾಖೆ ಆ ದುಡ್ಡನ್ನ ಬರ್ತದೆ. ನಿಮ್ಗೆ ಅಲ್ಲಿ ಹೋಗೋದು ಫ್ಲೈಟ್ ಚಾರ್ಜು, ಅಲ್ಲೋಗಿ ನಡೆಸೋದಕ್ಕೆ ಹಾಸ್ಟೆಲ್ ಚಾರ್ಜು, ಆ ಕಾಲೇಜು ಅಥವಾ ವಿಶ್ವವಿದ್ಯಾಲಯದ ಫೀಸು, ನಿಮ್ಮ ಊಟದ ವ್ಯವಸ್ಥೆಗೆ ಎಲ್ಲನೂ ಕೊಡ್ತದೆ. ಅಲ್ಲಿ ಸ್ಟಾರ್ಟಿಂಗ್ 5 ಲಕ್ಷ ನಿಮ್ಗೆ ಅಲ್ಲಿ ಹೋಗಿ ರಿಜಿಸ್ಟರ್ ಆಗೋರಿಗೆ ನಿಮ್ಮ ಅಕೌಂಟ್ಗೂ ಆಗುತ್ತೆ. ಇಂಥ ಒಂದು ಯೋಜನೆ ನಾವು ಜಾರಿ ಮಾಡಿಸ್ತೀವಿ. ಸೊ ಹೀಗಾಗಿ ಇಂಥ ಕೆಲವು ನಮ್ಮ ಉದ್ದಾರ ಕೆಲಸಗಳು ನಾವು ಮಾಡ್ತೀವಿ. ಅದಕ್ಕೆ ನೀವೆಲ್ಲರೂ ಕೂಡ ಕೈ ಜೋಡಿಸ್ಬೇಕು ನಮ್ಮ ಸಂಘಟನೆಗೆ. ನೀವೆಲ್ಲ ನಮ್ಮ ಜೊತೆ ಇದ್ದರೆ ಈ ಕೆಲಸ ಏನಾಗ್ತದೆ, ಹೆಣ್ಮಕ್ಳ ಮೇಲೆ ಕೂಡ ಸಿಕ್ಕಾಪಟ್ಟೆ ಅತ್ಯಾಚಾರ ಅಕ್ರಮಗಳು ಆಗ್ತವೆ. ಸೊ ಅಂಥ ಸಂದರ್ಭದಲ್ಲಿ ಹೆಣ್ಮಕ್ಳು ಹೋಗಿ ಅವ್ರ ಪರವಾಗಿ ನಿಂತ್ಕೋಬೇಕು. ನಾವು ಹೋಗೋದ್ರಲ್ಲಿ ಏನಾಗ್ತದೆ, ಕೆಲಸ ಯಾರೋ ಜನರಲ್ ಕ್ಯಾಟಗರಿ ಹೆಣ್ಮಕ್ಳು ನಮ್ಮ ಮೇಲೆ ಏನೋ ಒಂದು ಸೆಕ್ಷುವಲ್ ಹಾರಾಸ್ಮೆಂಟ್ ಕೇಸ್ ಆಗ್ತದೆ. ಸೊ ಇವಾಗ ಆ ಸಂದರ್ಭ ಹೆಣ್ಮಕ್ಳು ಏನಿದ್ರೆ ಅದನ್ನೆಲ್ಲ ಟ್ಯಾಕ್ಲ್ ಮಾಡೋಕ್ಕೆ ಸಾಧ್ಯ ಆಗ್ತದೆ. ಇಂಥ ಹಲವಾರು ಬೇಕಾದಷ್ಟು ದೌರ್ಜನ್ಯ ನಮ್ಮ ಮೇಲೆ ನಡೀತವೆ. ಅದಕ್ಕೋಸ್ಕರ ನಾವು ಈ ಸಂಘಟನೆ ಮಾಡಿದ್ದೀವಿ. ಮತ್ತು ಸಂಘದ ಮೂಲಕ ನಿಮಗೆಲ್ಲ ಉದ್ಯೋಗ ಕೊಡಿಸುವಂಥದ್ದು, ಶಿಕ್ಷಣ ಕೊಡಿಸುವಂಥದ್ದು, ಲೋನ್ ಕೊಡಿಸುವಂಥದ್ದು, ಇವತ್ತು ನೆಕ್ಸ್ಟ್ ಬರುವಂಥ ಯಾವುದೇ ಒಂದು ಇದರಲ್ಲಿ ಸಾಲ ಸೌಲಭ್ಯಗಳು ಕೂಡ ನಿಮ್ಗೆ 6% ಮಾಧ್ಯಮ 6% ಕೊಡಬೇಕು ಅಂತೇಳಿ ನಮ್ಮ ಓಟದಿಂದ 2019 ಈಚೆಗೆ ಆದಿ ಜಂಬೂ ಅಭಿವೃದ್ಧಿ ನಿಗಮ ಸ್ಥಾಪನೆ ಮಾಡಿಸಿದ್ವಿ. ಏನೋ ವಿಶ್ವ ಏನ ಮಾಡ್ತಿದ್ಯಾ, ಏನ್ ಮಾಡಿದೀವಪ್ಪ ಅದು ಅಭಿವೃದ್ಧಿಗೆ? ಅಭಿವೃದ್ಧಿ ನಿಗಮನ ನಿಮ್ಮ ಸಂಘಟನೆ ಯಾವಾಗ 2018 2019 ಸಿದ್ದರಾಮಯ್ಯ 600 ಕೋಟಿ ಕೊಟ್ಟು ನಿಗಮ ಸ್ಥಾಪನೆ ಮಾಡೋರೆ. ಇದು ಯಾಕೆ ಮಾಡಿ ನಾವೇ ಇಷ್ಟು ದಿವಸ ಅಲ್ಲಿ ಅಂಬೇಡ್ಕರ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಅಂತ ಇತ್ತು. ಅಲ್ಲಿ ಈ ಎಲ್ಲ 101 SCಗಳು STನಲ್ಲಿ ಇರುವಂಥ 50 ಕಾಸ್ಟ್, ಅಲ್ಲೂ STನಲ್ಲಿ ಅದು ಗಿರಿಜನದಲ್ಲಿ 50 ಕಾಸ್ಟ್ ಕೊಡ್ತಾರೆ. ಸೊ 151 ಜನ ಅಲ್ಲಿ ಹೋಗೋರು, 151 ಜಾತಿಯರು. ಆ ಒಂದು ಬಂಧನದಲ್ಲಿ ರಶ್ಯಲ್ಲಿ ಈ ಮಾತುಗಳಿಗೆ ಏನು ಸಿಕ್ಕಿಲ್ಲ, ಅಲ್ಲಿ ಇಬ್ಬರು ಸಿಕ್ಕರೆ ಹೆಚ್ಚು ಹಂಗಾಗಿರ್ತವೆ. ಅದಕ್ಕೆ ನಾವೇನು ಮಾಡಿದ್ವಿ, ನಮಗೆ ಸೆಪ್ರೇಟ್ ಒಂದು ಕಾರ್ಪೊರೇಷನ್ ಮಾಡಿ ಅಲ್ಲೆಲ್ಲ ಹೋಗಲ್ಲ ಅಂತೇಳಿ ಹೋರಾಟ ಮಾಡಿದ್ಮೇಲೆ ಸಿದ್ದರಾಮಯ್ಯ 2018 ಘೋಷಣೆ ಮಾಡಿ 19ನೇ ಇಸ್ವಿಗೆ ಅದು ಒಂದು ನಿಗಮ ನಮ್ಗೆ ಸೆಪ್ರೇಟ್ ಆಗಿ ಯೂನಿಟಿ ಬಿಲ್ಡಿಂಗ್ ಕೆಲಸ ಮಾಡ್ತದೆ. ಅಲ್ಲಿ MD ನಮ್ಮಲ್ಲಿ ಮಂಜುನಾಥ್ ಅಂತ ಇದ್ದಾರೆ. ಸೊ ಇವತ್ತು ನೀವು ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಅಲ್ಲಿ ಎಲ್ಲೂ ಹೋಗಿಲ್ಲ, ಅಲ್ಲಿಗೆ ಹೋಗ್ಬೇಕು. ಸೊ ಅದಕ್ಕೆ ನಾವು ಇದೆಲ್ಲ ಗಲಾಟೆ ಮಾಡಿದ್ಮೇಲೆ ಒಟ್ಟರಿಗೆ ಒಂದು ಸೆಪ್ರೇಟ್ ಆಯಿತು, ಲಂಬಾಣಿಗಳಿಗೆ ಒಂದು ಸೆಪ್ರೇಟ್ ಆಗಿದೆ, ಅಲೆಮರೆಗಳಿಗೆ ಒಂದು ಸೆಪ್ರೇಟ್ ಆಗಿದೆ, ಈ ನಮ್ಮ ವಲಯ ಸಮುದಾಯಕ್ಕೆ ಅಂಬೇಡ್ಕರ್ ಕಾರ್ಪೊರೇಷನ್ ಇದೆ. ಹೀಗಾಗಿ ನಿಮಗೆ ಈಸಿ ಮಾಡಿಸಿದ್ವಿ, ಇಂಥ ಕೆಲಸ ಎಲ್ಲ ಮಾಡಿದ್ವಿ. ಸೊ ಇದೆಲ್ಲ ನೀವು ಅರ್ಥ ಮಾಡ್ಕೋಬೇಕು. ಇನ್ಮೇಲೆ ಒಂದು ಸಾಲ ಸೌಲಭ್ಯ ತಗೊಂಡು ದಯಮಾಡಿ ಆ ಸಾಲನ ಪರ್ಸೆಂಟ್ ಯೂಸ್ ಮಾಡಬೇಡಿ. ನಾನೇನೋ ಸಾಲ ತೆಗೆಸ್ಕೋಬೇಕು, ಇನ್ನೇನೋ ಮನೆಗೆ ಆ ಕಡೆ ನೋಡ್ಕೋಬೇಕು ಅಂದರೆ ಅದು ಅಡ್ಜಸ್ಟ್ ಆಗೋದಿಲ್ಲ. ನೀವು ಸಾಲ ತಗೊಂಡ್ರೆ ನಾವು ರೆಕಮೆಂಡ್ ಮಾಡ್ತೀವಿ, ನೀವು ತಗೊಂಡು ಏನೋ ಉದ್ಯೋಗ ಮಾಡಿ, ವ್ಯಾಪಾರ ಮಾಡಿ. ಇಲ್ಲ ಯಾರು ಡ್ರೈವ್ ಬರೋದ್ರೆ ಒಂದು ಕಾರ್ ತಗೊಳ್ಳಿ, ಸಾಥಿ ಸ್ಕೀಮಲ್ಲಿ 4 ಲಕ್ಷ ಸಬ್ಸಿಡಿ ಕೊಡ್ತಾರೆ. ನೀವು 10 ಲಕ್ಷ ತಗೊಂಡು ಸರಿ 4 ಲಕ್ಷ ಸಬ್ಸಿಡಿ ಕೊಡ್ತಾರೆ, 4 ಲಕ್ಷ ಬ್ಯಾಂಕ್ ಲೋನ್ ತಗೊಂಡು ನೀವು ಅದು ಮಾಡ್ಕೋಬೋದು. ಆ ಥರ ದುಡ್ಡು ಇವತ್ತು ಏರ್ಪೋರ್ಟ್ಗೆ ಗಾಡಿ ಬಿಟ್ಟರೆ ದುಡ್ಡು ಕೊಡ್ತಾರೆ ಬಡ ಜನ. ಈ ಥರದ್ದು ಏನೋ ಮಾಡಿ ಸಾಲ ಸೌಲಭ್ಯ ಕೊಟ್ಕೊಂಡು ನೀವೆಲ್ಲ ಉದ್ಧಾರ ಆಗಬೇಕು ನಮ್ಮ ಕಳ್ಕೊಳ್ಳಿ. ಸೊ ಅದಕ್ಕೋಸ್ಕರ ನಾವೆಲ್ಲ ಸಂಘಟನೆ ಮಾಡಿದ್ವಿ. ಮತ್ತು ನೀವೆಲ್ಲರೂ ಕೂಡ ನಮ್ಮ ಸಂಘಕ್ಕೆ ಮೆಂಬರ್ ಆಗಬೇಕು. ಇವತ್ತು ನಿಮ್ಮ ಕಣ್ಣು ಮುಂದೆ ವಕೀಲ ಸಂಘ ಇದೆ, ಬ್ರಾಹ್ಮಣ ಸಂಘ ಇದೆ, ವೀರಶೈವ ಮಹಾಸಭೆ ಇದೆ, ಈ ಥರ ಬೇರೆ ಬೇರೆ ಎಲ್ಲರೂ ಸಂಘಟನೆ ಇದ್ದಾವೆ. ಅವ್ರಿಗೆಲ್ಲ ದೊಡ್ಡ ದೊಡ್ಡ ಹಾಸ್ಪಿಟಲು, ದೊಡ್ಡ ದೊಡ್ಡ ಇನ್ಸ್ಟಿಟ್ಯೂಷನ್ಸು, ಕಾಲೇಜು ನಡೆಸ್ತೀನಿ, ಇಂಜಿನಿಯರಿಂಗ್ ಕಾಲೇಜು, ಮೆಡಿಕಲ್ ಕಾಲೇಜು, ಅಲ್ಲೆಲ್ಲ ಅವರು ಜಾತಿಯರಿಗೆ ಕಡಿಮೆ ಜಾತಿಯಲ್ಲಿ ಸೀಟ್ ಕೊಡ್ತಾರೆ. ಸೊ ನೀವು ಕಡೆ ಇದುವರೆಗೂ ಈ ಜಾತಿಯಲ್ಲಿ ಒಂದು ಇಂಜಿನಿಯರಿಂಗ್ ಕಾಲೇಜ್ ಮಾಡಿದ್ರೆ ನಾಳೆ ದಿವಸ ಅದೆಲ್ಲ ಕೂಡ ನಮಗೆ ಉಪಯೋಗಕ್ಕೆ ಬರುತ್ತೆ. ಇಂಥ ಒಂದು ಕೆಲಸಕ್ಕೆ ನೀವೆಲ್ಲ ಕೈ ಜೋಡಿಸ್ಬೇಕು ಅಂತ ಹೇಳ್ತಾ, ಮತ್ತೆ ನಿಮ್ಗೆ ಏನೋ ತೊಂದರೆ ಅದೇ ದಯಮಾಡಿ ನಮ್ಮ ವಿಶ್ವವಿದ್ಯಾಲಯ ಈಗ ಇಲ್ಲಿ ಈ ಲೋಕಲ್ ಏರಿಯಾದಲ್ಲಿ ಇವರಿಗೆ ನಾವೇನೋ ಈ ಕ್ಷೇತ್ರ ಹೆಬ್ಬಾಳ ಕ್ಷೇತ್ರದ ಅಧ್ಯಕ್ಷ ಮಾಡಿದ್ದೀವಿ. ಇಲ್ಲಿ ಮುಂದಿನ ದಿನಗಳಲ್ಲಿ ಇವರೊಂದು ಫಂಕ್ಷನ್ ಮಾಡ್ತಾರೆ, ದೊಡ್ಡದಾಗಿ ಫಂಕ್ಷನ್ ಮಾಡಿ ನಾವು ಕೂಡ ಇಲ್ಲಿ ಇದ್ದೀವಿ. ಆಮೇಲೆ ನೀವು ರಾಜಕಾರಣದಲ್ಲಿ ಕೂಡ ಮುಂದೆ ಬರಬೇಕು. ಈಗ ಒಬ್ಬರು ನೋಡಿ, ನೀವು ನೋಡಿ ನಾನು ಕಂಟೆಸ್ಟ್ ಮಾಡ್ತೀನಿ ಅಂತೇಳಿ ಆಕಾಂಕ್ಷಿ ಬಂದಿದ್ರು, ಅವ್ರು ಓಡಬೇಕು. ಬೇರೆಲ್ಲ ರಾಜಕಾರಣದಲ್ಲಿ ಗೆದ್ದು ಅವ್ರು ಜನ ಬೆಳೆಸ್ತಾರೆ, ಅವರು ಬೆಳೀತಾರೆ. ನೀವು ಕೂಡ ಹೆಣ್ಮಕ್ಳು ಇವತ್ತು ರಿಸರ್ವೇಷನ್ 50% ರಿಸರ್ವೇಷನ್ ಮಾಡ್ತೀವಿ. ಇವತ್ತು ಸುಮಾರು 369 ವಾರ್ಡ್ಸ್ ಆಗಿದ್ದಾವೆ. ಅದರಲ್ಲಿ ಹೆಣ್ಮಕ್ಳಿಗೆ ಅರ್ಧ 50% ರಿಸರ್ವ್ ಮಾಡ್ತಾರೆ, ಎಲ್ಲ BC ಕೆಲಸ ಮಾಡ್ತಾರೆ. ಸೊ ಅದರಲ್ಲಿ ಹೆಣ್ಮಕ್ಳು ಕೂಡ ಮುಂದೆ ಬಂದರೆ ನೀವು ಕೂಡ ಗೆಲ್ಬೋದು. ಗೆದ್ದು ನೀವು ಕೆಲಸ ಮಾಡೋದು, ಸಮಾಜ ಸೇವೆ ಮಾಡ್ಬೋದು, ಮತ್ತು ನಿಮ್ಮ ಏನಾಗಬೇಕಾದ್ರೆ ಕೆಲಸ ಮಾಡ್ಬೋದು. ಅದಕ್ಕೆ ಅನುದಾನ ಇರುತ್ತೆ. ಹಂಗೆ MLA ಆಗ್ಬೋದು ಮುಂದಿನಗಳಲ್ಲಿ. ಮುಖ್ಯವಾಗಿ ನಾವು ರಾಜಕೀಯ ಅಧಿಕಾರ ತಗೊಂಡ್ರೆ ನಮ್ಮ ಕಾನೂನುಗಳನ್ನು ನಾವು ಮಾಡ್ಕೋಬೋದು. ಅಂಬೇಡ್ಕರ್ ನಮ್ಗೆ ಹೇಳೋದಿದೆ, ನೀವೆಲ್ಲರೂ ಕೂಡ ಮುಖ್ಯವಾಗಿ ರಾಜಕೀಯಕ್ಕೆ ಬರಬೇಕು,
ನೀವು ಚೆನ್ನಾಗಿ ಸೂಟ್ ಬುಟ್ ಹಾಕೊಂಡು ಆಮೇಲೆ ಪಾರ್ಲಿಮೆಂಟ್ಗೆ ಬರಬೇಕು ಅಂತ ಹೇಳೋರು. ಆಮೇಲೆ ನಮ್ಮ ಅಂಬೇಡ್ಕರ್ ಬರೆದಿರುವಂಥ ಸಂವಿಧಾನನ ಆಳೋದಕ್ಕೆ ನಾವು ಯಾವತ್ತೂ ಬಿಡಬಾರ್ದು. ಯಾಕಂದ್ರೆ ಅದು ಕೆಲ್ಸೋದು ಪ್ರಯತ್ನ ಮನೋವಾದಿಗಳು ಮಾಡ್ತಾರೆ. ಯಾರು ಬಂದಿರೋ BJPಯವರು ಇದ್ದೀರಾ ಅಂತ ಹೇಳ್ತದೆ. ಇವತ್ತು BJPನವರು ಮತೀಯವಾದಿಗಳು, ಜಾತಿವಾದಿಗಳು, ಅವ್ರೇನ್ ಮಾಡ್ಯಾರೆ, ಮುಖ್ಯ ಉದ್ದೇಶ ಬ್ರಾಹ್ಮಣರೇ ಆಡ್ಬೇಕು ಅಂತೇಳಿ. ಇವತ್ತು ನೋಡಿ ಎಲ್ಲ ಮೇಲೆ ಎಲ್ಲ ದೊಡ್ಡ ದೊಡ್ಡ ಬರೀ ಅವರೇ. ಈ ನಿರ್ಮಲಾ ಸೀತಾರಾಮನ್ ಮಂತ್ರಿ ಒಬ್ಬರು ಮಿನಿಸ್ಟರ್, ಫೈನಾನ್ಸ್ ಮಿನಿಸ್ಟರ್, ಅವಳು ಗೆಲ್ಲಿಲ್ಲ, ಸೀದಾ ಮಿನಿಸ್ಟರ್ ಆಗಲು ಈ 2ನೇ ಮಿನಿಸ್ಟರ್ಗಳು ಹಂಗೆ ಇನ್ನೊಂದು ಜಯಶಂಕರ್ ಅಂತ ಅವ್ರು ಹಂಗೆ ಆಗಾರ. ಸೊ ಅದಕ್ಕಾಗಿ ನೀವೆಲ್ಲರೂ ಕೂಡ ಮುಖ್ಯವಾಗಿ ರಾಜಕಾರಣಕ್ಕೆ ಬರಬೇಕು. ರಾಜಕಾರಣಕ್ಕೆ ಬಂದರೆ ನಿಮ್ಮ ಕಾನೂನನ್ನ ನೀವೇ ರೂಪಿಸ್ಕೋಬೋದು ಮತ್ತು ನಮ್ಮ ಜನ ರಕ್ಷಣೆ ಮಾಡ್ಕೋಬೋದು. ಅದಕ್ಕೋಸ್ಕರ ತಾವೆಲ್ಲ ದಯಮಾಡಿ, ಈಗ ಮೊದಲನೇ ಹೆಣ್ಮಕ್ಳು ಆಚೆ ಬರೋದು ಕಷ್ಟ ಆಯಿತು, ಈಗ ಬಹಳ ಜನ ಬರ್ತಾವ್ರೆ. ಬೇರೆ ಜನ ಇನ್ನೂ ಜಾಸ್ತಿ ಬರ್ತದೆ. ನಮ್ಮ ಈ ಸಮುದಾಯ ಬರ್ತಾಗ ನೀವೆಲ್ಲ ಹೆಣ್ಮಕ್ಳು ಉದ್ಯೋಗ ದಯಮಾಡಿ ಮನೆಯಿಂದ ಆಚೆ ಬರಬೇಕು, ಸಂಘಟನೆಗೆ ಬರಬೇಕು. ಆಮೇಲೆ ಉದ್ಯೋಗಕ್ಕೆ ಹೆಚ್ಚು ಶಿಕ್ಷಣ ತಗೊಂಡು ಫಾರಿನ್ ಬರೋದು ಮಾಡಬೇಕು. ಬಟ್ ಎಷ್ಟೋ ಜನ ಮಿಲ್ಟ್ರಿಗೆಲ್ಲ ಇಲ್ಲ, ಮಿಲ್ಟ್ರಿಯಲ್ಲಿ ಕೆಲಸ ಮಾಡ್ತಾರೆ ಬೇರೆಯವ್ರಿಗೆ. ಸೊ ನಮ್ಮ ಹೆಣ್ಮಕ್ಳು ಆದಾಗ ನಿಮ್ಮ ಹಿಂದೆ ಇರೋರಿಗೆಲ್ಲ ಒಂದು ಸ್ಫೂರ್ತಿ ಬರ್ತದೆ, ಒಂದು ಧೈರ್ಯ ಬರ್ತದೆ. ಸೊ ಆ ಒಂದು ಕೆಲಸ ಮಾಡಿ ಅಂತ ಹೇಳ್ತಾ ಹೇಳುವಂಥ ವಿಚಾರ ಇನ್ನೂ ಭಾಳಷ್ಟಿದೆ. ನಿಮ್ಮಲ್ಲಿ ಏನೋ ಗೊಂದಲ ಇದೆ ಅಥವಾ ಏನೋ ಸಮಸ್ಯೆಗಳಿದ್ರೆ, ಏನೋ ಡೌಟ್ ಇದ್ದರೆ ನೀವು ಕೇಳ್ಬೋದು, ಅದಕ್ಕೆ ನಾವು ಉತ್ತರ ಕೊಡ್ತೀವಿ. ಥ್ಯಾಂಕ್ ಯು. ನಿಮ್ಮನ್ನೆಲ್ಲ ಕುರಿತು ಮಾತಾಡಿದಂತಹ ನಮ್ಮ ಕಾರ್ಯಾಧ್ಯಕ್ಷರಾದಂತಹ ಜಂಬೂದೀಪ ಸಿದ್ದರಾಜಣ್ಣ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಅಭಿನಂದನೆಗಳನ್ನ ತಿಳಿಸ್ತಾ ಇದ್ದೀನಿ. ಮತ್ತು ಈಗ ಅವರು ಹೇಳಿದ್ರು ಕೆಲವು ವಿಚಾರಗಳನ್ನ ನಿಮ್ಮ ಮುಂದೆ ಪ್ರಸ್ತಾಪ ಮಾಡಿ, ನಿಮಗೇನಾದರೂ ಡೌಟ್ ಇದ್ದಿದ್ರೆ, ಸಮಸ್ಯೆಗಳಿದ್ರೆ ಅದನ್ನು ಅವ್ರಿಗೆ ಪ್ರಶ್ನೆ ಕೇಳಿದ್ರೆ ಅದಕ್ಕೆ ಅವ್ರು ಉತ್ತರ ಕೊಡ್ತಾರೆ ಅಂತ ಹೇಳಿದ್ದಾರೆ. ಯಾರಿಗಾದ್ರೂ ಏನಾದರೂ ಪ್ರಶ್ನೆ ಇದೆಯಾ? ಏನಾರ ಪ್ರಶ್ನೆ ಇದ್ದರೆ ಕೇಳ್ಬೋದು. ಪ್ರಶ್ನೆ ಅನುಮಾನ ಏನಿದ್ರು ಕೇಳ್ಬೋದು. ಆತ್ಮೀಯ ಬಹುಮುಖ್ಯವಾಗಿ ಮಹಿಳೆಯರು ಬಂದಿದ್ದೀರಾ, ಅವರಿಗೆ ಮೊದಲನೇದಾಗಿ ಅಭಿನಂದನೆ. ಹಾಗೆ ನಮ್ಮ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರು, ಈ ಭಾಗದ ಹೆಬ್ಬಾಳ ವಿಧಾನಸಭಾ ಕ್ಷೇತ್ರದ ಆದಿಜಾಂಬುವ ಸಂಘದ ಅಧ್ಯಕ್ಷರನ್ನಾಗಿ ವಿಶ್ವನಾಥ್ ಅವ್ರನ್ನ ಆಯ್ಕೆ ಮಾಡಿದ್ದೀವಿ. ಅವ್ರಿಗೂ ಕೂಡ ಈ ಸಂದರ್ಭದಲ್ಲಿ ಅಭಿನಂದನೆಯನ್ನು ಸಲ್ಲಿಸ್ತಾ ನೂತನ ಅಧ್ಯಕ್ಷರಾಗಿ ಮಾಡಿದ್ದೀವಿ. ನಾನು ಹೇಳೋದೇನೆಂದರೆ, ನಮ್ಮ ಅಧ್ಯಕ್ಷರು ಹೇಳಿದ್ರು ನಾವು ಅಂತ ಅಂದರೆ ಏನು, ನೀವು ಯಾರು ಏನು ಅಂತ. ಯಾಕಂದರೆ ನಾವೆಲ್ಲ ಮಾದಿಗರು ಅಂದರೆ ಏನೋ ಒಂಥರ ಕೀಳಾಗಿ ಕಾಣುವಂಥ ಒಂದು ಪದ ಅದು ಅಂತ ಎಲ್ಲರೂ ನಾವು ಅದನ್ನು ಹೇಳ್ಕೊಳ್ಳೋಕೆ ಇಷ್ಟಪಡಲ್ಲ. ನಿಮ್ಗೆ ಗೊತ್ತಿರಲಿ, ಬೆಂಗಳೂರಿನಲ್ಲಿ ಮಾದಿಗ ಅಥವಾ SC ಅಂತ ಹೇಳ್ಕೊಂಡು ಹೋದ್ರೆ ಮನೆ ಕೊಡಲ್ಲ. ನೀವು ಎಲ್ಲಿದ್ದೀರಾ ಈಗ? ನೀವು ಇಲ್ಲೇ ಇದ್ದೀರಾ. ಗೆದ್ದಲ್ಲಿ ಇರೋದು, ಕಾಲೋನಿ ಇರೋದು ನಿಮಗೋಸ್ಕರ. ಅದಕ್ಕೋಸ್ಕರ ನೀವು ಹೇಳ್ಕೊಂಡ್ಲೇಬೇಕು. ಆದರೆ ನಮ್ಮಂಥ ಲೀಡರ್ಸು ಕೆಲವರೆಲ್ಲ ಸುಳ್ಳು ಹೇಳ್ಕೊಂಡು ನಾವು ಮನೆ ಬಾಡಿಗೆ ಕೊಡ್ಕೊಂಡಿರ್ತೀವಿ, ಆಯ್ತಾ? ಯಾಕೆ ಅಂತಂದರೆ ಇದು ಹಂಗೆ ಆಗಿರೋದು. ಯಾಕಂದ್ರೆ ನಾವು ಹೆಚ್ಚಿನ ಜನಸಂಖ್ಯೆನಲ್ಲಿ ಇದ್ದೀವೇ ಹೊರತು, ಆದರೆ ನಾವು ಸ್ಥಿತಿವಂತರಾಗಿಲ್ಲ, ಆರ್ಥಿಕವಾಗಿ ಬಲಾಢ್ಯರಾಗಿಲ್ಲ, ಆಮೇಲೆ ಸಾಮಾಜಿಕವಾಗಿಲ್ಲ, ಶೈಕ್ಷಣಿಕವಾಗಿ. ಅಂದರೆ ವಿದ್ಯಾರ್ಥಿಗಳಲ್ಲಿ ಎಷ್ಟು ಜನ ಇದ್ದೀವಿ ನಾವು? PhD ಮಾಡಿರೋರು, ಡಾಕ್ಟರೇಟ್ ಮಾಡಿರೋರು, ಇಂಜಿನಿಯರ್ಗಳಾಗಿರೋರು ಎಷ್ಟು ಜನ ಇದ್ದೀವಿ? ಹಾಗೆಲ್ಲ ಭಾಳಷ್ಟು ಜನ ಇಲ್ಲದೆ ಇರೋದ್ರ ಕಾರಣ ನಾವು ಹೌದು ಎಲ್ಲ ಮಾರ್ಕೊಂಡು ತಿಂದ್ಬಿಟ್ಟಿದ್ದೀವಿ. ನಮಗೆ ಎಲ್ಲ ಸವಲತ್ತುಗಳನ್ನ ಸರ್ಕಾರನೇ ಕೊಟ್ಟಿದೆ. ಸರ್ಕಾರ ಕೊಡ್ತಾ ಇದ್ದಂಗೆನೆ ನಿಮ್ಮ ಮನೆ ಹತ್ರ ಬಂದು ನಿಮ್ಮನ್ನ ಕಿಡ್ನಾಪ್ ಮಾಡೋದು ಸರಿನೇ, ನಿಮ್ಮನ್ನು ಕರ್ಕೊಂಡು ಹೋಗಿ ಸೈನ್ ಹಾಕ್ಸ್ಕೊಂಡ್ಬಿಡ್ತಾ ಇದ್ರು. ಯಾಕಂದ್ರೆ ನಾನೇ ಅಂಥದ್ದು ಸಾವಿರಾರು ಕೇಸ್ಗಳನ್ನು ಬಗೆಹರಿಸಿದ್ದೀನಿ. ಹಾಗಾಗಿ ಈಗ ಏನು ನಮ್ಮ ಅಧ್ಯಕ್ಷರು ಹೇಳ್ತಾ ಇದ್ರು, ಈಗ ಬಹುಮುಖ್ಯವಾಗಿ ಕಾಲೋನಿಗಳಲ್ಲಿ ಸರ್ಕಾರದಿಂದ ಸೌಲಭ್ಯಗಳು ಪಡ್ಕೊಂಡ್ರೆ ಅವಾಗ ಸ್ವಲ್ಪ ನಿಮಗೆಲ್ಲ ಒಂದು ರೀತಿ ಸಂಘ ಅಂದ್ರೆ ಏನು, ಮತ್ತೆ ಅದರ ಒಳ್ಳೆಯ ಒಂದು ಇದೇನು ಅನ್ನೋದನ್ನ ತಿಳ್ಕೊಂತೀರಾ. ಹಾಗಾಗಿ ನಾವು ಮೊದಲನೇದಾಗಿ ಈಗ ಪ್ರಪ್ರಥಮವಾಗಿ ನಮ್ಮ ಕರ್ನಾಟಕ ರಾಜ್ಯ ಆದಿಜಾಂಬುವ ಸಂಘದ ವತಿಯಿಂದನೇ ಇದು ಆದಿಜಾಂಬುವ ಅಭಿವೃದ್ಧಿ ನಿಗಮ ಅಂತ ಒಂದು ಮಾಡಿಸಿದ್ದೀವಿ. ಆ ನಿಗಮದಲ್ಲಿ ಇವತ್ತು ನಮ್ಮೆಲ್ಲ ಮಹಿಳೆಯರಿಗೂ ಕೂಡ ಹಾಗೂ ಯುವಕರಿಗೆ ಮತ್ತು ಪ್ರತಿಯೊಬ್ಬರಿಗೂ ಕೂಡ ಇವತ್ತು ಲೋನ್ಗಳು ಸಿಗೋವಂಥ ಒಂದು ಸೌಲಭ್ಯಗಳು ಇದ್ದಾವೆ. ಅದನ್ನೆಲ್ಲ ನೀವು ಪಡ್ಕೊಳ್ಳೋ ಅಂಥ ಒಂದು ವಿಚಾರನ ಮುಂದಿನ ದಿನಗಳಲ್ಲಿ ನಮ್ಮ ವಿಶ್ವನಾಥ್ ಅವ್ರ ಜೊತೆಯಲ್ಲಿ ಹೇಳ್ತೀವಿ. ಹಾಗೆ ವಿಶ್ವನಾಥ್ ಅವ್ರು ಹೇಳ್ತಾ ಇದ್ರು, ಇಲ್ಲಿ ಮನೆಗಳಿಗೆ ಹಕ್ಕುಪತ್ರ ಕೊಟ್ಟಿಲ್ಲ.
ಅದೇ ವಿಚಾರ. ಎಲ್ಲ ವಿಚಾರ ತಲುಪಿಸಿ ಮುಂದಿನ ದಿನಗಳಲ್ಲೂ ಏನ್ ಮಾಡಬೇಕಂತ ನೀವೆಲ್ಲ ಒಗ್ಗಟ್ಟಾಗಿದ್ರೆ ಆಗುತ್ತೆ. ಬೆಳಿಗ್ಗೆ ಇದ್ರೆ ತಾಲೂಕು ಆಫೀಸು, ರೆವಿನ್ಯೂ ಮಿನಿಸ್ಟ್ರು ಇಂಥವ್ರ ಹತ್ರ ಹೋರಾಡ್ತಾ ಇರ್ತೀವಿ. ಆಮೇಲೆ ಇನ್ನೂ ಅನೇಕ ಸಲ ಪೊಲೀಸ್ ಸ್ಟೇಷನ್ಗಳಲ್ಲಿ ಜಾಸ್ತಿ ಹೋರಾಡ್ತೇವೆ. ಯಾಕೆ ಅಂತಂದ್ರೆ ನಮ್ಮವ್ರ ಮೇಲೆ ಭಾಳ ದೌರ್ಜನ್ಯಗಳು ಜಾಸ್ತಿ ಇರುತ್ತೆ. ಹೊಡೆದಾಟ, ನಮ್ಮನ್ನ ಏನೋ ಮಾಡಿ ಕಿಡ್ನಾಪ್ ಮಾಡ್ಬೋದು, ರೇಪ್ ಮಾಡ್ಬಿಡೋದು, ಇನ್ನೂ ಬೇಕಾದಷ್ಟು ಇನ್ನಿತರೆ ದೌರ್ಜನ್ಯಗಳನ್ನ ಮಾಡ್ತಾರೆ. ಆದ್ದರಿಂದ ನಾವು ಸ್ಟೇಷನ್ಗಳಲ್ಲಿ ಭಾಳ ಸತಿ ನಾವು ಕೆಲಸ ಮಾಡ್ತಾ ಇರ್ತೀವಿ. ಹಾಗಾಗಿ ಈಗ ಎಲ್ಲ ಮಾಡ್ಸೋಣ ಮುಂದಿನ ದಿನಗಳಲ್ಲಿ. ಹಾಗೆ ಇನ್ನೂ ಅನೇಕ ಸೌಲಭ್ಯಗಳು ಸರ್ಕಾರದಿಂದ ಬೇಕಾದಷ್ಟು ಸೌಲಭ್ಯಗಳೆಲ್ಲ ಇದ್ದಾವೆ. ಎಲ್ಲ ಯೋಜನೆಗಳನ್ನ ಮುಂದಿನ ದಿನಗಳ ಮುಖಾಂತರ ನಿಮಗೆ ತಲುಪಿಸ್ತೀವಿ. ಅದಕ್ಕೆ ಮುಂಚೆ ನಾವು ಇವತ್ತು ಪೂರ್ವಭಾವಿ ಸಭೆನ ಏನು ವಿಧಾನಸಭಾ ಕ್ಷೇತ್ರದ ಹೆಬ್ಬಾಳ ವಿಧಾನಸಭಾ ಕ್ಷೇತ್ರದ ಪರವಾಗಿ ಇವತ್ತು ಆಯೋಜನೆ ಮಾಡಿದ್ದೀವಿ. ಮುಂದೆ ಉದ್ಘಾಟನೆ ಮಾಡಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡಿದ್ದೀವಿ. ಅದಕ್ಕೆ ಸ್ಥಳೀಯ ಕ್ಷೇತ್ರದ ಶಾಸಕರು ಹಾಗೆ ಅವರ ಮಂತ್ರಿಗಳು ಕೂಡ ಆಗಿದ್ದಾರೆ. ಅವರು ಕೂಡ ಕರೆಸಿ ಮಾಡಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡಿದ್ದಾರೆ ವಿಶ್ವನಾಥ್ ಅವರು. ನೀವೆಲ್ಲ ಕೈ ಜೋಡಿಸ್ಬೇಕು, ಹೆಚ್ಚಿನ ಜನಸಂಖ್ಯೆಯನ್ನು ನೀವೆಲ್ಲ ಬರಬೇಕು. ಇನ್ನೂ ಅನೇಕ ವಿಷಯಗಳಿದೆ ಮಾತಾಡೋದಕ್ಕೆ. ಮುಂದಿನ ದಿನಗಳಲ್ಲಿ ಏನೇ ಇದ್ರು ಕೇಳಿದ್ರೆ ನೀವು ಇವ್ರ ಮುಖಾಂತರ ಕೇಳಿ ನಾವು ಬಂದು ನಿಮ್ಗೆ ಏನು ಬೇಕು ಸಹಾಯ ಸೌಲಭ್ಯಗಳನ್ನ ಕೊಡಿಸುವಂಥ ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳಿ ನಾನು 2 ಮಾತಾಡಿದೆ. ಈಗ ಈ ನಾಡ ಕಚೇರಿ ಅಂತ ಇದೆ. ಆ ನಾಡ ಕಚೇರಿಯಲ್ಲಿ ಕೆಲವು ಸೌಲಭ್ಯಗಳು ನಿಮಗೆ ಕೊಡಲೇಬೇಕಾಗಿದೆ. ಅದಕ್ಕೆ ಸರ್ಟಿಫಿಕೇಟ್, ಇನ್ಕಮ್ ಸರ್ಟಿಫಿಕೇಟ್ ಇಂಥವೆಲ್ಲ ತಗೋಬೇಕಾಗಿರ್ತದೆ. ಖರ್ಚಾಗೋದು ಬರೀ 40 ರೂಪಾಯಿ. ಅದಕ್ಕೆ ಖರ್ಚಾಗೋದು ಬರೀ 40 ರೂಪಾಯಿ. ಒಟ್ಟಾರೆಯಾಗಿ ಯಾರಿಗೆ ಕ್ಯಾಸ್ಟ್ ಸರ್ಟಿಫಿಕೇಟ್ ಇಲ್ಲ, ಯಾರಿಗೆ ಇನ್ಕಮ್ ಸರ್ಟಿಫಿಕೇಟ್ ಇಲ್ಲ, ಯಾರಿಗೆ ಓಲ್ಡ್ ಏಜ್ ಪೆನ್ಷನ್ ಇಲ್ಲ, ಇಂಥವು ಬೇಕಾದಷ್ಟು ಸೌಲಭ್ಯಗಳಿದ್ದಾವೆ ಸರ್ಕಾರದಿಂದ ಕೊಡಿಸೋಂಥದ್ದು. ಇದನ್ನ ನೀವು ಪಾಪ ನಿಮಗೆ ಟೈಮ್ ಇರಲ್ಲ, ಬರೋದಕ್ಕಾಗಲ್ಲ, ನೀವೊಂದು ಆಧಾರ್ ಕಾರ್ಡು, ನಿಮ್ದೊಂದು ಫೋಟೋ ಕೊಟ್ಟು ಕಳಿಸೋದು ಸಾಕು. ಉಳಿದಿದ್ದು ಏನಾಗಬೇಕು ಅಂತ ಹೇಳಿದ್ರೆ ನಾವು ಮಾಡಿಸ್ಕೊಡ್ತೀವಿ. ಮಾಡಿಸ್ಕೊಡೋದಕ್ಕೆ ಇವ್ರು ಇಟ್ಕೊಂಡು ನಮ್ಮ ಸಂತೋಷ್ ಅವ್ರು ಬರ್ತಾರೆ. ಅವ್ರು ಇಟ್ಕೊಂಡು ಏನು ಬೇಕೋ ಕೆಲಸ ಮಾಡಿಸ್ತಾರೆ. ಯಾವ ಕ್ಯಾಸ್ಟ್ ಅಂತ ಹೇಳಿ ಬಂದು ಮನೆ ಪಕ್ಕ ಬರ್ಕೊಂಡು ಹೋಗ್ಬಿಟ್ಟು ಏನ್ ಮಾಡಿದ್ರು, ರೇಷನ್ ಕಾರ್ಡ್ಗಳು ನೀವು ಮನೆ ಕಟ್ಟ ಸಾಹೇಬ್ ಬಂದಾಗ ಏನೋ ನಮ್ಗೆ ತಳಪಾಯಿ ಹಾಕ್ಕೊಟ್ರು. ಈಗ ಒಂದು ನಿಮಿಷ, ನಾನು ನಿನ್ನೆ ಒಬ್ರು ಜಂಟಿ ನಿರ್ದೇಶಕರು ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಗೆ ಹೋಗಿದ್ದೆ. ಅಂದ್ರೆ ಫುಡ್ ಆಫೀಸ್ ಅಂತ ಕರೀತಾರೆ, ಗೊತ್ತಲ್ಲ ನಿಮಗೆ? ಆ ಫುಡ್ ಆಫೀಸ್ಗೆ ಹೋದಂತ ಸಂದರ್ಭದಲ್ಲಿ ನನಗೆ ಗೊತ್ತಾದ ವಿಷಯ ಏನು ಗೊತ್ತಾ? 8 ವರ್ಷ 9 ವರ್ಷ ಆಯ್ತು ರೇಷನ್ ಕೊಡ್ತಾ ಇಲ್ಲ. ನಾನು ಇಲ್ಲಿಂದ 500 ಕಿಲೋಮೀಟರ್ ಇವಾಗ 6 ತಿಂಗಳಿಂದ ಹೋಗ್ತಾ ಇದ್ವಿ. ಕ್ಯಾನ್ಸಲ್ ಆಗುತ್ತೆ, ಕ್ಯಾನ್ಸಲ್ ಆಗುತ್ತೆ ಅನ್ನೋದಕ್ಕೆ ಹೋಗ್ತೀವಿ. ಈಗ ನಿನ್ನೆ ಮೊನ್ನೆ ಅವ್ರು ಕರ್ಕೊಂಡು ಹೋದ್ರೆ ಅವ್ರು ಕೊಡ್ತಾ ಇಲ್ಲ. ಇವತ್ತು ಬನ್ನಿ ನಾಳೆ ಬನ್ನಿ ಅಂತ ಹೇಳ್ತಾರೆ. ನಾನು ಮಿನಿಸ್ಟರ್ ಆಫೀಸ್ ಇಂದ ಫೋನ್ ಮಾಡಿಸಿದ್ದೆ, ಇವರೇ ಮಾತಾಡಿದ್ದು ನಿಮ್ಮ ಫೋನಲ್ಲಿ. ಅದಾದ್ಮೇಲೆ ಏನಂದ್ರು, ನಾಳೆ ಕೊಡ್ತೀವಿ ಅಂದ್ರು. ನಿನ್ನೆ ಹೋಗಿ ಬಂದೆ, ಇವತ್ತು ಹೋಗಿ ಬಂದೆ. ಪೂರ್ತಿ ಏನು ಗೊತ್ತಂಗಲ್ಲ, ಏನೇ ಬಂದ್ಬಿಟ್ಟು ಒಂದೇ ಇರೋದು. ಆಮೇಲೆ ಏನು ಗೊತ್ತಂದ್ರೆ ನಾವು ಹೇಳೋದು ಅದೇ, ಎಲ್ಲರೂ ಹೇಳೋದು ಈಗ ಯಾವುದೇ ಪಕ್ಷದ ಹೆಸರು ಈಗ ಬಂದು ಬರೀ ನಮ್ಮ ಸಮುದಾಯಕ್ಕೆ ತೊಂದರೆ ತಾಪತ್ರಗಳು ಏನಿದೆ ಅದ್ರ ಪ್ರಕಾರವಾಗಿ ನಾವು ನಡ್ಕೊಂಡ್ರೆ ಎಲ್ಲ ಒಗ್ಗಟ್ಟಾಗಿರೋದು ಬೇಡ. ಇಷ್ಟು ದಿನ ಆಗಿರೋದು ಆಗ್ಬಿಟ್ಟಿದೆ. ಮುಂದಿನ ದಿನಗಳಲ್ಲಿ ನಾವು ಸಂತೋಷ್ ಅವ್ರಿಗೆ ಹೇಳಿದ್ದು ನೋಡಿ, ನಮ್ಮ ಒಳಗಡೆ ಯಾರಿದ್ದಾರೆ, ಯಾರೋ ನಮ್ಮರೊಬ್ಬರು ಲಾಯರ್ ಇದ್ದಾರೆ, ಯಾರು ಶಶಿಧರ್ ಅಂದ್ಬಿಟ್ಟು ಈಗ ಇವರು ಮಾಸಿಕ ಪತ್ರಿಕೆ ಮಾಡ್ತಾರೆ ಸಂತೋಷ. ಇವರೆಲ್ಲ ತಿಳುವಳಿಕೆ ಇರೋರು. ಆಮೇಲೆ ನಮ್ಮ ಸಮುದಾಯದಲ್ಲಿ ಹೆಣ್ಮಗಳು ನೋಡಿ ಅಂಥವ್ರು ಇದ್ದಾರೆ, ಹೈಕೋರ್ಟ್ ಲಾಯರ್ ಅವರು. ನಮ್ಮಂಥವರೆಲ್ಲ ಇದ್ದಾಗ ನಾವು ಅಲ್ಲಿ ಇಲ್ಲಿ ಹೋಗಿ ನಾವು ಭಿಕ್ಷೆ ಬೇಡತ್ತಾರೆ ಹಣ ಅನ್ನೋದಕ್ಕಿಂತ ನಮ್ಮವ್ರ ಹತ್ರನೇ ಬನ್ನಿ, ನಾವು ಕೆಲಸ ಮಾಡ್ತೀವಿ. ನಮಗೆ ಅವ್ರ ಇವ್ರ ಥರ ದುಡ್ಡಿನ ಆಸೆನೂ ಇಲ್ಲ. ನೀವು ಕೊಡಬೇಡಿ, ನೀವೇ ನೇರವಾಗಿ ಬನ್ನಿ. ಸರ್ಕಾರಕ್ಕೆ ಏನು ದುಡ್ಡು ಹಚ್ಚಿ ಏನು ಖರ್ಚಾಗುತ್ತೆ ಅಷ್ಟು ಮಾತ್ರ ನಿಮ್ಮ ಮುಂದೆನೇ ಮಾಡ್ಕೊಳ್ಳೋಣ. ಮುಂದಿನ ದಿನದಲ್ಲಿ ಖಾತೆಗಳಲ್ಲಿ ಮತ್ತು ಎಲ್ಲದಕ್ಕಿಂತ ಅಂದರೆ ಈಗ ನೋಡಿ, ಈ ಏನು ಅಂಬೇಡ್ಕರ್ ಏನಂದರೆ ನಮಗೆ ಅಂಬೇಡ್ಕರ್ ಬೀಗ ಕೊಡ್ತಾಯಿಲ್ಲ ಪೂಜೆ ಮಾಡೋಕ್ಕೆ ಅಂತ. ಅದು ನಮ್ಮ ಹಕ್ಕು. ನಮ್ಮ ಪ್ರಶ್ನೆ ಕೇಳೋದು ಆದರೂ ಕೊಟ್ಟಿಲ್ಲ. ಇವಾಗ ಫೋನ್ ಮಾಡಿಲ್ಲ ಅಂದರೆ ನಾಳೆ ನಮ್ಮನ್ನು ಕರ್ಕೊಂಡು ನಾವು ಸಂಘಟನೆ ಬರ್ತೀವಿ. ಒಂದು ಅವ್ರೇನು ಪ್ರಶ್ನೆ ಮಾಡಿದ್ರೆ ನಿಮ್ಗೆ ಕೀ ಕೊಡ್ತಾರೆ. ಅದು ಸಂಘಟನೆಗಿರೋ ಒಂದು ಶಕ್ತಿ. ನೋಡಿ, ಇದೆಲ್ಲ ಶಿಕ್ಷಣ, ಸಂಘಟನೆ, ಹೋರಾಟ 3 ಎಲ್ಲಿರುತ್ತೋ ಅಲ್ಲಿ ಗೆಲುವು ನಿಶ್ಚಿತ. ಕಟ್ಟಿಟ್ಟ ಬುದ್ಧಿ. ದಯವಿಟ್ಟು ನೀವೆಲ್ಲ ಮುಂದಿನ ದಿನಗಳಲ್ಲಿ ಏನೇ ತೊಂದರೆ ಇದ್ರು. ಆಮೇಲೆ ಎಲ್ಲದಕ್ಕಿಂತ ಮುಖ್ಯ ಹೇಳ್ಬಿಡ್ತೀನಿ, ಅಲ್ಲೇನು ಅಧ್ಯಕ್ಷ ಸ್ಥಾನ ಕೊಟ್ಟಿದ್ದಾರಲ್ಲ, ಅದು ಎಲ್ಲರೂ